सर्वलोकमध्यः सर्वोपप्लवरहितः प्रज्ञानघनः प्रत्यगर्थो ब्रह्मीवाहमस्मि स्मृतिपुराणानाम् आदिं करुणादिगं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे नं सच्चिदानन्दं यदिवर्यं महावेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः ಅದ ಭಗವಾನ್ ದಿವ್ಯಮಾಲ್ಯಂ ಗಾಯ್ತು ನಾವು ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಂ ಅಯಂ ದೇವಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಸರ್ವಾಶ್ಚರ್ಯಂ ಅಯಂ ಅಂತಾನೆ. ಆಶ್ಚರ್ಯಮಯ ಮಾಲ್ಯಂಚ ಮಾಲ್ಯಾನಿ ಚ ಅಂಬರಾಣಿ ಚ ಮಾಲ್ಯಾಂಬರಾಣಿ ದಿವ್ಯಾನಿ ಮಾಲ್ಯಾಂಬರಾಣಿ ದಿವ್ಯಮಾಲ್ಯಾಂಬರಾಣಿ ದಿವ್ಯಮಾಲ್ಯಾಂಬರಾಣಿ ಧರತಿ ದಿವ್ಯಮಾಂಬಾಂಬರಧರ ಯಸ್ಮಿನ್ ತತ್ ಏನ ಈಶ ದಿವ್ಯಂತೆ ದಿವ್ಯಮಾಂಬರಂ. ಅಲ್ಲಿ ಈಶ್ವರನ್ ವಿಶೇಷ ಮಾಡ್ಬಿಟ್ರು, ವಿಶ್ವರೂಪ ಮಾಡಿಲ್ಲ. ದಿವ್ಯಮಾಲ್ಯಾಂಬರಂ ಧರಂ ಈಶ್ವರಂ ದದರ್ಶ ಮಾಡ್ಬಿಟ್ಟಿದ್ದಾರೆ. ದಿವ್ಯವಾದಂತಹ ಮಾಲೆಯನ್ನು ಬಟ್ಟೆಯನ್ನು ಉಟ್ಟಂತಹ ಈಶ್ವರನನ್ನು ಕಂಡನು. ವಿರಾಟ್ ರೂಪವನ್ನು ಕಂಡನು. ವಿರಾಟ್ ರೂಪ ಪರಮೇಶ್ವರನನ್ನು ಕಂಡನು ಮಾಡಿದನು. ದಿವ್ಯಮಾಲ್ಯಾಂಬರಧರಂ ಪರಮೇಶ್ವರಂ ದದರ್ಶ. ದಿವ್ಯವಾದ ಅಲೌಕಿಕವಾದಂತಹ ಮಾಲೆ, ಲೋಕದ ಮಾಲೆ ಅಲ್ಲ. ಅಂಬರ ಬಟ್ಟೆಯೂ ಅಷ್ಟೇ. ಇವರು ಯಾರು ಬೇಂಗ್ ಮಾಡಿದ್ದಲ್ಲ, ಇವರು ಈ ದರ್ಜಿ ಗಿರ್ಜಿ ಮಾಡಿದ್ದಲ್ಲ. ಪರಮಾತ್ಮ ಸತ್ಯ ಸಂಕಲ್ಪನಾಗಿ ಹುಟ್ಟಿದಂತಹ ಬಟ್ಟೆ ಅದು. ಬಹಳ ಶ್ರೇಷ್ಠವಾದ ಬಟ್ಟೆ. ಕಣ್ ಕುಕ್ಕತ್ತೆ ನೋಡ್ತಾ ಇದ್ದೆ. ಆ ಪೀತಾಂಬರ ಸಾಮಾನ್ಯ ಅಲ್ಲ, 2 ಕಣ್ಣು ಸಾಕು ನೋಡೋದಕ್ಕೆ. ಅದ್ಭುತವಾದಂತಹ ಬಟ್ಟೆ ಅದು. ದಿವ್ಯವಾದ ಮಾಲೆ, ಅಂಬರ, ಅದನ್ನು ಧಾರಣೆ ಮಾಡುವಂತಹ ಪರಮೇಶ್ವರ. ಆ ಗಂಧ, ದಿವ್ಯವಾದ ಗಂಧ, ಆ ಸೆಂಟು ಅಂದ್ರೆ ಇಲ್ಲಿ ಪ್ರಪಂಚದ ಎಲ್ಲೂ ಸಿಗಲ್ಲ. ಅಮೆರಿಕಾದಲ್ಲೂ ಇಲ್ಲ, ಜರ್ಮನಿ ಇಲ್ಲ, ಜಪಾನ್ ಇಲ್ಲ. ಆ ಸೆಂಟು ಲೋಕೋತ್ತರ ಸೆಂಟು. ದಿವ್ಯವಾದ ಗಂಧ ಮತ್ತು ಅನುಲೇಪನ, ಅದರ ಲೇಪನ ಮಾಡ್ಬೋದು, ಅದು ಮನೆಗೆಲ್ಲ ಹಚ್ಕೊಂಡು ದಿವ್ಯವಾದ ಗಂಧದ ಅನುಲೇಪನವನ್ನು ಹೊಂದಿರುವಂತಹ ಎಲ್ಲಾ ಕಡೆ ಆಶ್ಚರ್ಯ. ಒಂದು ಉಗುರು ಆಶ್ಚರ್ಯ, ಒಂದು ಕೂದಲು ಆಶ್ಚರ್ಯ. ಅದು ಇಂಥದ್ದು ಆಶ್ಚರ್ಯ ಇಲ್ಲ ಅನ್ನೋದೇ ಇಲ್ಲ. ಅನ್ನೋದು ಪ್ರತಿಯೊಂದು ಆ ವಿಶ್ವರೂಪದಲ್ಲಿ ಆಶ್ಚರ್ಯಮಯ. ಅದ್ಭುತ. ದಿಗಿ ಹೊಳಿತಾರೆ, ಪಳ 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 ಹೊಳಿತಾರೆ. ಹೊಳಿತಾ ಇರೋದ್ರೆ ಹೆಂಗ್ ಹೊಳಿತಾ ಇದೆ ಅಂದ್ರೆ ಏನು ಸಾವಿರ ಸೂರ್ಯ ಪಳಪ ಹೊಳಿತಾ, ಚಿನ್ನಂತೆ ಹೊಳಿತಾ ಇದೆ. ಇಂಥ ಅನಂತಂ ವಿಶ್ವತೋಮುಖಂ ದೇವಂ ದದರ್ಶ. ಅನಂತನು, ಅಪರಿಮಿತನಾದ, ವ್ಯಾಪಕನಾದ, ಸರ್ವತೋಮುಖನಾದಂತಹ ಆ ವಿಶ್ವರೂಪನನ್ನ ಅರ್ಜುನ ಕಂಡ. ಇಂಚ ದಿವ್ಯಮಾಲ್ಯಾಂಬರಧರಂ ದಿವ್ಯಮಾಲ್ಯಾಂಬರಧರನ್ನು ಬರೀತಾರೆ. ದಿವ್ಯಾನಿ ಮಾಲ್ಯಾನಿ ಪುಷ್ಪಾಣಿ ಅಂಬರಾಣಿ ಚ ವಸ್ತ್ರಾಣಿ ಚ. ದಿವ್ಯಾನಿ ಮಾಲ್ಯಾನಿ ಪುಷ್ಪಾಣಿ ಅಂಬರಾಣಿ ವಸ್ತ್ರಾಣಿ ಚ. ಧ್ರಿಯಂತೆ ಯೇನ ಈಶ್ವರೇಣ ದಿವ್ಯಮಾಲ್ಯಾಂಬರಧರಂ. ದಿವ್ಯವಾದ ಮಾಲೆಗಳು, ಹೂವುಗಳು, ಅಂಬರಗಳು, ಬಟ್ಟೆಗಳು ಯಾವ ಈಶ್ವರನಿಂದ ಧಾರಣೆ ಮಾಡಲ್ಪಟ್ಟಿದೆಯೋ ಅಂತ ಈಶ್ವರನು ದಿವ್ಯಮಾಲ್ಯಾಂಬರನಾಗಿರ್ತಕ್ಕಂಥ ಈಶ್ವರನನ್ನು ಕಂಡನು. ದಿವ್ಯಗಂಧಾನುಲೇಪನಂ ದಿವ್ಯಂ ಗಂಧಾನುಲೇಪನಂ ಯಸ್ಯ ತಂ. ದಿವ್ಯವಾದ ಗಂಧದ ಅನುಲೇಪನ ಅಂದ್ರೆ ಅಲೌಕಿಕವಾದ ಅಪ್ರಾಕೃತವಾದ ಗಂಧಲೇಪನ ಯಾವ ಈಶ್ವರನಲ್ಲಿ ಇದೆಯೋ ಅದು ದಿವ್ಯಗಂಧಾನುಲೇಪನ ಅಂಥವನನ್ನ ಅಂತ. ಸರ್ವಾಶ್ಚರ್ಯಮಯಂ ಸರ್ವಾಶ್ಚರ್ಯಪ್ರಾಯಂ. ಮಟ್ಟಿಗೆ ಎಲ್ಲಾ ಕಡೆಯೂ ಆಶ್ಚರ್ಯ, ಎಲ್ಲವೂ ಆಶ್ಚರ್ಯ. ಇಂಥ ಆಶ್ಚರ್ಯ ನಾನು ಇಲ್ಲೇ ಇಲ್ಲ.
ಅವನು ಬೆವರು ಆಶ್ಚರ್ಯ, ಅವನು ನೋಟವು ಆಶ್ಚರ್ಯ, ಅವನು ಕೂದಲು, ಉಗುರು, ಬಟ್ಟೆ, ಮಾಲೆ, ಏನು ಪ್ರತಿಯೊಂದು ಅದ್ಭುತವೇ, ಅದು ಅಲೌಕಿಕ. ಅದು ಸರ್ವಾಶ್ಚರ್ಯಮಯಂ ಸರ್ವಾಶ್ಚರ್ಯಮಯಂ ಅನಂತಂ ಅಸ್ಯ ಅಂತಃ ಅಸ್ತಿ ಇತಿ ಅನಂತಃ. ಅನಂತನ್ನ ಅಸ್ಯ ಅಂತಃ ಅಸ್ತಿ ಇತಿ ಅನಂತಃ. ಅನಂತ ನ ಅಸ್ಯ ಹಸ್ತ ಅಂತ, ಇವನಿಗೆ ಅಂತ ತುದಿ ಇಲ್ಲ. ಎಷ್ಟು ದೂರ ನೋಡುದು ಕಾಣ್ತಾನೆ ಇರ್ತಾನೆ, ಹಿಂಗೆ ಎಷ್ಟು ನೋಡುದು ಕಾಣ್ತಾನೆ, ಮೇಲೆ ಎಷ್ಟು ನೋಡುದು, ಯಾವ ಕಡೆ ತುದಿ ಮುಗಿಸೋಕೆ ಆಗಲ್ಲ. ನೋಡಿ ಅದೇ ಇದೆ ಎಲ್ಲ ಕಡೆ. ಅಂತವು ತುದಿಯು ಇವನಿಗೆ ಇರುವುದಿಲ್ಲವಾದ್ರಿಂದ ಇವನು ಅನಂತನು. ವಿಶ್ವತೋಮುಖ ಸರ್ವತೋಮುಖಂ. ವಿಶ್ವತೋಮುಖಂ ಸರ್ವತೋಮುಖಂ. ಎಲ್ಲಾ ಕಡೆಯೂ ಮುಖವುಳ್ಳವನು, ಎಲ್ಲಾ ಕಡೆಯೂ ಬಾಯುಳ್ಳವನು, ಸರ್ವತೋಮುಖ. ಸರ್ವಭೂತಾತ್ಮಭೂತತ್ವಾತ್. ಸರ್ವಭೂತಾತ್ಮಭೂತತ್ವಾತ್. ಎಲ್ಲಾ ಭೂತಗಳಿಗೂ ಆತ್ಮಭೂತನಾಗಿದ್ದಾನೆ, ಆತ್ಮನಾಗಿದ್ದಾನೆ. ಹಾಗಾಗಿ ಸರ್ವತೋಮುಖ, ಎಲ್ಲವೂ ಅವನೇ ರೂಪ ಕಾಣ್ತಾ ಇದ್ದಾರೆ. ತನ್ ದರ್ಶಯಾಮಾಸ, ರೂಪವನ್ನು ತೋರಿಸಿದ ಅಂತ ಅರ್ಥ ಮಾಡಿ. ಅಥವಾ ಅರ್ಜುನೋವ ದದರ್ಶ ಇದಿವ ಅಧ್ಯಾಕ್ರಿಯತೆ. ಅರ್ಜುನೋ ದದರ್ಶ ಇದಿವ ಅಧ್ಯಾಕ್ರಿಯತೆ. ಆ ರೂಪವನ್ನು ಅರ್ಜುನ ಕಂಡ ಅಂತ ಅದು ಅಧ್ಯಯನ ಮಾಡ್ಕೊಳ್ಳಿ, ಅಂಡರ್ಸ್ಟುಡ್. ಅಂತ ರೂಪವನ್ನು ಅರ್ಜುನ ಕಂಡ, ಆ ರೂಪವನ್ನು ಅರ್ಜುನ ಪರಮಾತ್ಮ ತೋರಿಸಿದ, ಹಾಗಾದ್ರೂ ಮಾಡ್ಕೊಳ್ಳಿ. ಯಾ ಪುನಃ ಭಗವತಃ ವಿಶ್ವರೂಪಸ್ಯ ಭಾಃ. ಯಾ ಪುನಃ ಭಗವತಃ ವಿಶ್ವರೂಪಸ್ಯ ಭಾಃ. ತಸ್ಯಾಹ ಉಪಮಾ ಉಚ್ಯತೆ. ತಸ್ಯಾಹ ಉಪಮಾ ಉಚ್ಯತೆ. ವಿಶ್ವರೂಪಧರನಾದ ನಾರಾಯಣನ ಒಂದು ಕಾಂತಿ ಇದೆಯಲ್ಲ, ಒಂದು ಹೊಳಪು, ಒಂದು ಶೈನಿಂಗು, ಅದಕ್ಕೆ ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ, ಹೋಲಿಕೆ. ಯಾವ ರೀತಿ ಇದೆ ಅವನ ಹೊಳಪು, ಎಷ್ಟು ಕಾಂತಿ, ಬ್ರೈಟ್ನೆಸ್ ಎಷ್ಟು ಅಂತ ಕೇಳಿದ್ರೆ ಹೇಳ್ತಾನೆ, ದಿವಿ ಸೂರ್ಯ ಸಹಸ್ರಸ್ಯ. ದಿವಿ ಸೂರ್ಯ ಸಹಸ್ರಸ್ಯ. ಭವೇದ್ಯುಗಪದುತ್ಥಿತ. ಭವೇದ್ಯುಗಪದುತ್ಥಿತ. ವಿಭಾಸದೃಶೀ ಸಾ ಸ್ಯಾತ್. ಭಾಸಸ್ತಸ್ಯ ಮಹಾತ್ಮನಃ. ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ. ಭವೇದ್ಯುಗಪದುತ್ಥಿತ. ಯದಿ ಭಾಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗಪತ್ ಉತ್ಥಿತ. ಯದಿ ಭಾಹ ಸದೃಶೀ ಸಾ ಸ್ಯಾತ್ ಭಾಸಃ ತಸ್ಯ ಮಹಾತ್ಮನಃ. ಯದಿ ಒಂದು ವೇಳೆ ಯುಗಪತ್, ಅಟ್ ಎ ಟೈಮ್, ಒಂದೇ ಟೈಮಿಗೆ ಸೂರ್ಯ ಸಹಸ್ರ, 1000 ಸೂರ್ಯ, ಒಂದು ಸೂರ್ಯನೇ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, 1000 ಸೂರ್ಯ ಒಟ್ಟಿಗೆ ದ್ವಿಲೋಕಕ್ಕೆ ಗೆದ್ರೆ ಅದೇನ್ ಕಾಂತಿ ಆಗುತ್ತೋ ಅದು ಈಕ್ವಲ್ ಆಗುತ್ತೋ ಇಲ್ಲೋ ಡೌಟ್. ಅದು ಅದಕ್ಕೆ ಹೋಲುತ್ತದೆ, ಅದಕ್ಕಿಂತ ಮಿಗಿಲಾಗಿದೆ. 1000 ಸೂರ್ಯ ಒಟ್ಟಿಗೆ ಲೈಟ್ ಕೊಟ್ರೆ ಏನ್ ಬೆಳಕು ಬರುತ್ತೋ ಇಮ್ಯಾಜಿನ್ ಮಾಡ್ಕೊಳ್ಬೇಕು. 1000 ಸೂರ್ಯ ಅದು ಪ್ರಕೃತಿಯಲ್ಲಿ ಇಲ್ಲ. ಅಕಸ್ಮಾತ್ ಸಹಸ್ರ ಸೂರ್ಯತಾಯ ವೈಶಂಪಾಯನ ಹಾಗೆ 1000 ಸೂರ್ಯ ಒಟ್ಟಿಗೆ ನಡುನೆತ್ತಿ ಬಂದು ಒಂದು ಪಕ್ಕದಲ್ಲಿ ಇದು ನಡುನೆತ್ತಿದೆ ಇದ್ರೆ ಅದ್ರ ಬೆಳಕು ಏನ್ ಬರುತ್ತೋ ಆ ಬೆಳಕು ಈಕ್ವಲ್ ಆಗುತ್ತೋ ಇಲ್ವೋ ಈ ವಿಶ್ವರೂಪಕ್ಕೆ ಈ ಬೆಳಕಿದೆ, ಅದಕ್ಕಿಂತ ಮಿಗಿಲಾಗಿತ್ತು. ಗುರುಗಳೇ, ಇಲ್ಲಿ 1000 ಕಣ್ಣು 1000 ಬಾಯಿ ಎಲ್ಲ ಅಂತಾರಲ್ಲ, ಸೊ ಒಬ್ಬರೇ ದೇವರಿದ್ರ ಅಲ್ಲಿ ಅಥವಾ ಅಷ್ಟೊಂದು ಅದೆಲ್ಲಾನು ಬೆಳಗ್ತಾ ಇತ್ತು, ಆ ಎಲ್ಲದ್ರಲ್ಲಿ ಬೇರೆ ಬೇರೆ ಜ್ಯುವೆಲ್ರಿ ಇತ್ತ, ಅವೆಲ್ಲ ಒಂಥರ ಅದ್ ಕ್ಲಾರಿಟಿ ಇಲ್ಲ. ನಮ್ಮದೆಲ್ಲ ಇದಾನ ಪರಮಾತ್ಮ ಹಾಗೆ, ನಮ್ಮೆಲ್ಲರಲ್ಲೂ ಪರಮಾತ್ಮ ಹದಿ ಕೂತ ಹಾಗೇನೆ ಎಲ್ಲ ಸಣ್ಣಲ್ಲೂ ಅವನಿದ 1000 ಸೂರ್ಯ ಒಟ್ಟಿಗೆ ತೋರಿಸ್ಕೊಂಡು ಆದ ಬೆಳಕನ್ನ ಇಟ್ಕೊಂಡು ಆ ಬೆಳಕು ಎಷ್ಟು ಕಮ್ಮಿ ಇಮೇಜ್ ಮಾಡಿ ಕಾಣಿಸ್ತಾ ಇರ್ಬೇಕು. ಎಷ್ಟು ಚೆನ್ನಾಗಿತ್ತಲ್ಲ ಅದು ನೋಡಕ್ಕೆ, ಮಾಡ್ಕೋತ ಕೂತ್ಕೋಬೇಕು. ತುಂಬಾ ಚೆನ್ನಾಗಿತ್ತು ಅದು ನೋಡಕ್ಕೆ. ಆ 1000 ಸೂರ್ಯ ಬಂದಾಗಿ ಆ ಬೆಳಕು ಬಂದು ಹೇಳಿಪ್ಪ. ಅದು ಅನೇಕ ಅಂತ ಹೇಳೋದು ಬೆಟರ್ ಕಾಣಿಸುತ್ತೆ ಗುರುಗಳೇ. ಅಲ್ಲ 1000 ಇದಲ್ಲ, ಅನೇಕ. ಈಗ ಸಹಸ್ರ ಶೀರ್ಷ ಪುರುಷ ಬರುತ್ತೆ, ಅಲ್ಲೂ ಹಂಗೆ ತಗೊಂತೀವಿ. ಇನ್ಯೂಮರಬಲ್. ಇನ್ಯೂಮರಬಲ್, ಕರೆಕ್ಟ್. ಲಕ್ಷ ತಗೋಬಹುದು, ಲಕ್ಷ ಸೂರ್ಯ, ಎಣಿಸಲಾರದಷ್ಟು. ಎಣಿಸಲಾರದಷ್ಟು ಸೂರ್ಯ ಒಟ್ಟಿಗೆ ಇಡೀ ಆಕಾಶ ಪೂರ್ತಿ ಸೂರ್ಯಗಳೇ. ಒಂಚೂರು ರಂಧ್ರ ಕಾಣದೇ ಇರೋ ಪೂರ್ತಿ ಅಷ್ಟಗಲಕ್ಕೂ ಒಂದೇ ಸೂರ್ಯ ತಿಳ್ಕೊಬಿಡಿ. ಆಕಾಶ ಕಾಣುತ್ತೋ ಅಷ್ಟಾಗಲಕ್ಕೂ ಒಂದೇ ಸೂರ್ಯ. ಕರೆಕ್ಟ್. ಬರೀ ಒಂದು ಬಾಲ್ ಅಲ್ಲ, ಇಡೀ ಪೂರ್ವದಿಂದ ಪಶ್ಚಿಮದಿಂದ ದಕ್ಷಿಣದ ಉತ್ತರಕ್ಕೆ ಅಷ್ಟಕ್ಕೂ ಒಂದೇ ಸೂರ್ಯ. ಭಾರಿ ಲೈಟ್ ಬೇಕಾಗಿದ್ರೆ ಬಾ, ಆ ಬೆಳಕು ಏನು ಬರುತ್ತೋ ಅದನ್ನು ಮೀರಿ ಹೋಗಿತ್ತು ವಿಶ್ವವನ್ನ ಬೆಳಕು.
ಕಣ್ಣು ಅವನಿಗೆ ಸೂರ್ಯ. ವಿಶ್ವರೂಪಧರನಾದ ನಾರಾಯಣನಿಗೆ ಸೂರ್ಯ ಒಂದು ಕಣ್ಣು ಅಷ್ಟೇ, ಒಂದು ಮಿಣುಕು, ಇದು ದೀಪದೊಳ ಇದ್ದಾಗೆ. ಆ ಬೆಳಕು ಅದಕ್ಕೆ ಆ ಮಹಾತ್ಮನಾದ ವಿಶ್ವರೂಪಧರನಾದ ನಾರಾಯಣನಿಗೆ ಈಕ್ವಲ್ ಆಗುತ್ತೋ ಅಥವಾ ಡೌಟ್. ಅದು ಆಗಲ್ಲ, ಅವಳು ಆಗಲ್ಲ ಅನ್ಸುತ್ತೆ. ಅಷ್ಟು ಬೆಳಕಿತ್ತು. ಆ ಬೆಳಕು ಮಧ್ಯೆ ಅರ್ಜುನ ಇನ್ನು ಇದ್ನಲ್ಲ, ಸುಟ್ಟೋಗದೇನೆ ಕರ್ಕಲಾಗಬೇಕಾಗಿತ್ತು. ಆ ಕರ್ಕಲಾಗದೇನೆ ಇನ್ನು ನೋಡ್ತಾ ಇದ್ನಲ್ಲ, ಅದು ಒಂದು ವಿಶೇಷ. ಆ ದಿವ್ಯ ಚಕ್ಷುಷರ ವಿಶೇಷ. ಆ ಲೆನ್ಸ್ ಅಂತ ಪವರ್ ಇದೆ ನೋಡಿ. 1000 ಸೂರ್ಯನ ಒಟ್ಟಿಗೆ ಬೆಳಗುವಂತಹ ಲೆನ್ಸ್ ಕೊಟ್ಟಿಯಾನೆ ಪರಮಾತ್ಮ. ಅದೆಂಥ ಲೆನ್ಸ್ ಇರ್ಬೇಡ. ಆ ಯಾವ ಮಿಷನ್ ತಯಾರು ಮಾಡಿದ ಆ ಲೆನ್ಸ್, ಒಬ್ಬ ಅದನ್ನ ಭಗವಂತ ಕಲ್ಪನೆ ಮಾಡ್ಕೊಟ್ಟು ಅರ್ಜುನ ಕಣ್ಣಿಗೆ ಜೋಡಿಸಿ ತೋರಿಸ್ತಾ ಇದ್ದಾನೆ ಅಂದ್ರೆ ಅಪ್ಪ ಇಲ್ಲ, ಜುಮ್ಮನೆ ನೋಡ್ಕೊಂಡು ಗ್ಯಾಪ್ ಆದ್ರೆ ರೋಮಾಂಚನ ಆಗುತ್ತೆ. ದಿವಿ ಅಂತರಿಕ್ಷೇ ತೃತೀಯಸ್ಯಾಂ ಬಾ ದಿವಿ. ಅದು ಲೆನ್ಸ್ ನೋಡಿದ್ದಲ್ಲ, ಮನಸ್ಸಲ್ಲಿ ಒಂದು ಪ್ರತ್ಯಯ ಅಷ್ಟೇ ಅಲ್ವಾ ಗುರುಗಳೇ? ಅಲ್ಲ, ಅವನನ್ನು ನೋಡ್ದ ಅಂತಾನೆ, ಅವನಿಗೆ ತತ್ಕಾಲದಲ್ಲಿ ನೋಡ್ತಾ ಇದ್ದೀನಿ ಅಂತ ಭಾವನೆ. ಪ್ರತ್ಯಯ ಅನ್ಸಿಲ್ಲ ಅರ್ಜುನಿಗೆ. ಯಾಕಂದ್ರೆ ಅರ್ಜುನ ನುಡುಗ್ಬಿಟ್ಟಲ್ಲ, ಅಯ್ಯೋ ಹೇಗೆ ಆಗ್ತಾ ಇದೆ, ಕೈ ಕಾಲ ಇದಾಗ್ತಿದೆ ಅಂತ ಇದಲ್ಲ. ಅರ್ಜುನ ಬರೀ ನೆನೆಸ್ಕೊಂಡೇ ಅನ್ಕೊಳ್ತಾ ಇಲ್ಲ. ಅರ್ಜುನ ಪ್ರತ್ಯಕ್ಷ ನಾವು ಸೂರ್ಯನ ನೋಡ್ತಾ ಇದ್ದೀನಿ ಅಂತ ಕಾಣ್ತಾ ಇದ್ದಾನೆ. ಬಹಳ ಅದ್ಭುತವಾಗಿತ್ತು ಅದು. ಓ ರಾಮ ಸೂರ್ಯಾಣಾಂ ಸಹಸ್ರಂ ದಿವಿ ಅಂತರಿಕ್ಷೇ ತೃತೀಯಸ್ಯಾಂಬ ದಿವಿ. ಸೂರ್ಯಾಣಾಂ ಸಹಸ್ರಂ ಸೂರ್ಯ ಸಹಸ್ರಂ. ಸೂರ್ಯಾಣಾಂ ಸಹಸ್ರಂ ಸೂರ್ಯ ಸಹಸ್ರಂ. ಯುಗಪದುತ್ಥಿತಸ್ಯ ತಸ್ಯ ಯುಗಪದುತ್ಥಿತಸ್ಯ ಸೂರ್ಯ ಸಹಸ್ರಸ್ಯ ಸೂರ್ಯ ಸಹಸ್ರಸ್ಯ ಯಾ ಯುಗಪದ್ ಉತ್ಥಿತಾಭಾಃ ಯುಗಪದ್ ಉತ್ಥಿತಾಭಾಃ ಸಾ ಯದಿ ಸದೃಶೀ ಸ್ಯಾತ್ ತಸ್ಯ ಮಹಾತ್ಮನಃ ಸಾ ಯದಿ ಸದೃಶೀ ಸ್ಯಾತ್ ತಸ್ಯ ಮಹಾತ್ಮನಃ ವಿಶ್ವರೂಪಸ್ಯ ಭಾಸಃ ವಿಶ್ವರೂಪಸ್ಯ ಭಾಸಃ ಯದಿ ವಾ ನ ಸ್ಯಾತ್. ಯದಿ ವಾ ನ ಸ್ಯಾತ್. ಅದು ಆಗುತ್ತೋ ಇಲ್ವೋ ಅದು ಡೌಟ್ ಅಂತ ಇದ್ದಾರೆ. ಒಂದು ವೇಳೆ ಇಮೇಜ್ ಯದಿ ಅನ್ನೋದು ಕಲ್ಪ. ಯಾಕೆಂದ್ರೆ 1000 ಸೂರ್ಯ ಅನ್ನೋದನ್ನ ನಾವು ಏನ್ ಮಾಡುದು ಮಾಡಕ್ಕಾಗಲ್ವಲ್ಲ. ಅದಕ್ಕೆ ಅಕಸ್ಮಾತ್ ಇಮೇಜ್ ಮಾಡ್ಕೊಳ್ಳಿ, ಒಟ್ಟಿಗೆ ಒಂದೇ ಕಾಲಕ್ಕೆ 1000 ಸೂರ್ಯ ಏನೋ ಅಂದ್ಕೂಳೆ ಕಣ್ ಮಂಜಾಯ್ತು ಕಾಣ್ತು. ಬಹುಶಃ ಕಣ್ ಮಂಜಾಗ್ಬಿಟ್ಟು ಕಾಣಿಲ್ಲ ಅಂತ ಕಾಣುತ್ತೆ. ಏನೋ ಆಯ್ತು. ಸೂರ್ಯರ 1000ವು ಒಟ್ಟಿಗೆ ಒಮ್ಮೆಗೆ ಒಂದೇ ಕಾಲಕ್ಕೆ ಆಕಾಶದಲ್ಲಿ ಎದ್ದು ತೋರಿದ್ದಾದರೆ, ಆ ರೀತಿ ಇದೆ ಅಂತೇಳಿ ಒಂದು ಇಮ್ಯಾಜಿನ್ ಕಲ್ಪನೆ ಮಾಡಿಕೊಂಡು ಇದ್ದು ಬೆಳಗುತ್ತಿದ್ದರೆ, ಆ ಬೆಳಕು ಎಷ್ಟಾಗುತ್ತಿದೆ ಅಂತ ನಾವು ಮಾಡ್ಕೊಂಡ್ರೆ, ಆ ಬೆಳಕು ಕೂಡ ಈ ವಿಶ್ವರೂಪಧರನಾದ ನಾರಾಯಣನ ಆ ಬೆಳಕಿಗೆ ಸಮಾನವಾಗುತ್ತೋ ಅಥವಾ ಅದು ಆಗಲ್ವೋ. ಯದಿವಾ ನಸ್ಯ, ಅದು ಡೌಟ್ ಆಗಲ್ವೋ ಅಂತ ಇದ್ದಾನೆ. ತತಃ ವಿಶ್ವರೂಪಸ್ಯೈವ ಭಾಃ ಅತಿರಿಚ್ಯತೆ ಅಭಿಪ್ರಾಯಃ. ತತಃ ವಿಶ್ವರೂಪಸ್ಯೈವ ಭಾಃ ಅತಿರಿಚ್ಯತೆ ಅಭಿಪ್ರಾಯಃ. ಅದಕ್ಕಿಂತಲೂ ವಿಶ್ವರೂಪಧರನಾದ ನಾರಾಯಣನ ಬೆಳಕೆ ಇನ್ನು ಮಿಗಿಲಾಗಿತ್ತು, ಹೆಚ್ಚಾಗಿತ್ತು, ಇನ್ನೂ ಕಾಲ್ತು. ಅಂದ್ರೆ ಒಂದು ಹೋಲಿಕೆ ಕೊಡಕ್ಕೂ ಆದಷ್ಟು ಹತ್ತಿರದ ಕೊಡೋಣ ಅಂತ ಕೊಟ್ಟಿದ್ದಾರೆ. ಅದು ಸಾಕಾಗಲಿಲ್ಲ, ಇನ್ನೆಂತ ಕೊಡಕ್ಕಾಗತ್ತೆ? 1000 ಲಕ್ಷ ಸೂರ್ಯನೂ ಅದು ಈಕ್ವಲ್ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಕೊಡಕ್ಕಾಗತ್ತೆ? ಕೊಡಕ್ಕಾಗ ಏನೋ ಒಂದು ನೀವು ಕಲ್ಪನೆ ಮಾಡಿ ಹೇಳ್ಬೇಕು. ಇಷ್ಟೊಂದು ಕಾಲದ ಆ ಬೆಳಕನ್ನ ನಾವು ಇದನ್ನ ಮನಸ್ಸು ಕಲ್ಪಿಸಿಕೊಂಡು ಅಂಥ ಬೆಳಕಿನ ರೂಪದವನಾಗಿದ್ದಾನೆ ನಾರಾಯಣ ಅಂತ ಹೇಳಿ ಭಾವನೆ ಮಾಡ್ತಾ ಇದ್ರೆ, ಆ ಬೆಳಕಿನ ರೂಪ ಬೆಳಗುತ್ತಿರುವಂತಹ ಚೈತನ್ಯ ಮಿಗಿಲಾಗುತ್ತೆ. ಹೇಳಿ. ಟಿಪ್ಪಣಿ ಅದೇ ಒಂದು ಅಂಶದಿಂದ 1000 ಸೂರ್ಯರು ಒಮ್ಮೆಗೆ ಉದಿಸಿದ್ರೆ ಅವರ ಬೆಳಕನ್ನು ನೋಡುವುದಾಗಲಿ ಪರಿಣಾಮ ಗೊತ್ತು ಮಾಡೋದಾಗಲಿ ಆಗಲಾರದು. ಒಂದು ವೇಳೆ ಅದನ್ನು ಗೊತ್ತು ಮಾಡುವುದಾದರೂ ಭಗವಂತನ ಪ್ರಕಾಶವನ್ನು ಇಷ್ಟೆಂದು ಆಗಲಾರದು ಅಭಿಪ್ರಾಯ. ಏಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ತತ್ರ ಏಕಸ್ಥಂ ಜಗತ್ ಕೃತ್ಸ್ನಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಃ ತಥಾ. ಆ ಸಮಯದಲ್ಲಿ ಪಾಂಡವ ಅರ್ಜುನನು ದೇವದೇವಸ್ಯ ಶರೀರೇ, ದೇವದೇವೋತ್ತಮನಾದಂತಹ ನಾರಾಯಣ ಶರೀರದಲ್ಲಿ ಅನೇಕಧಾ ಪರಿಭಕ್ತಂ ಕೃತ್ಸಂ ಜಗತ್ತು, ಅನೇಕ ಪ್ರಕಾರ ವಿಂಗಡವಾಗಿರ್ತಕ್ಕಂಥ ಸಂಪೂರ್ಣ ಜಗತ್ತನ್ನು ತತ್ರ ಏಕಸ್ಥಂ, ಅದು ಒಂದೇ ಜಾಗದಲ್ಲಿ ಕಂಡು ಇಡೀ ಜಗತ್ತ ಆ ಒಂದು ಜಾಗದಲ್ಲಿ ತೋರ್ತಾ ಇದೆ.
ಅಖಂಡ ಜಗತ್ತೆ, ಸಪ್ತ ಸಮುದ್ರಗಳು, ಎಲ್ಲಾ ಬೆಟ್ಟಗಳು, ಪರ್ವತಗಳು, ಸಮಸ್ತ ಗ್ರಹಗಳು, ಜ್ಯೋತಿರ್ಮಂಡಲಗಳು ಅಷ್ಟನ್ನು ಒಂದೇ ಒಂದು ಜಾಗಕ್ಕೆ ಟಿ ನೋಡ್ತಾ ಇದ್ದಾನೆ. ಅನ್ವಯ ಹೇಗೆ? ತದಾ ಆಗ ಪಾಂಡವ ಅರ್ಜುನನು ದೇವದೇವಸ್ಯ ಶರೀರೇ, ದೇವದೇವೋತ್ತಮನಾದ ನಾರಾಯಣನ ಶರೀರದಲ್ಲಿ ಅನೇಕಧಾ ಪರಿಭಕ್ತಂ ಕೃತ್ಸಂ ಜಗತ್ತು, ಅನೇಕ ಪ್ರಕಾರವಾಗಿ ವಿಂಗಡವಾದ ಸಂಪೂರ್ಣ ಜಗತ್ತನ್ನ ಏಕಸ್ಥಂ ಅವಶ್ಯತು, ಒಂದೇ ಜಾಗದಲ್ಲಿ ಇದ್ದದ್ದನ್ನ ಕಂಡುಬಿಟ್ಟ. ಅದು ಹೆಂಗಾಗ್ಬಿಡ ಅರ್ಜುನಿಗೆ ಜಂಗಾಬಲ ಹುಡುಗೋಯ್ತು, ಕೈಕಾಲು ನಡುಗೋಗ್ಬಿಡ್ತು ಅವನಿಗೆ. ಅಯ್ಯಪ್ಪ ಯಾಕಾದ್ರೂ ತೋರಿಸಿದೆ ಅಂತ ಅಂದ್ಬಿಡ್ಕೊ ಅವನು, ಹಂಗಾಗ್ಬಿಡ್ತು ಅವನಿಗೆ. ಕಿಂಚ ತತ್ತ ತಸ್ಮಿನ್ ವಿಶ್ವರೂಪೇ ತತ್ರ ತಸ್ಮಿನ್ ವಿಶ್ವರೂಪೇ ಏಕಸ್ಮಿನ್ ಸ್ಥಿತಂ ಏಕಸ್ಥಂ ಜಗತ್ ಏಕಸ್ಮಿನ್ ಸ್ಥಿತಂ ಏಕಸ್ಥಂ ಜಗತ್ ಕೃತ್ಸಂ ಪರಿಭಕ್ತಂ ಕೃತ್ಸ್ನಂ ಪ್ರವಿಭಕ್ತಂ ಅನೇಕಧಾ ಅನೇಕಧಾ ದೇವ ಪಿತೃ ಮನುಷ್ಯಾದಿ ಭೇದೈಃ ದೇವ ಪಿತೃ ಮನುಷ್ಯಾದಿ ಭೇದೈಃ ಅಪಶ್ಯತ ದೃಷ್ಟವಾನ್ ಅವಶ್ಯತೆ ದೃಷ್ಟವಾನ್ ದೇವದೇವಸ್ಯ ಹರೇ ಶರೀರೇ ದೇವದೇವಸ್ಯ ಹರೇ ಶರೀರೇ ಪಾಂಡವಃ ಅರ್ಜುನಃ. ಪಾಂಡವಃ ಅರ್ಜುನಃ. ಅಲ್ಲಿ ಮತ್ತು ಏನಪ್ಪಾ ಅಂದ್ರೆ ಆ ವಿಶ್ವರೂಪದಲ್ಲಿ ಆ ಒಂದು ಜಾಗದಲ್ಲಿಯೇ ಇಡೀ ಅಖಂಡ ಜಗತ್ತು ಒಗ್ಗಟ್ಟಾಗಿರುವ, ಒಂದಾಗಿರುವ, ಸೇರಿಕೊಂಡದ್ದಾಗಿರುವ, ವಿಂಗಡವಾದ ಅನೇಕ ಪ್ರಕಾರವಾದ ದೇವತೆಗಳು, ಪಿತೃಗಳು, ಮನುಷ್ಯರು ಅಂತೇಳಿ ವಿಂಗಡವಾಗಿರುವಂತಹ ಇಡೀ ಜಗತ್ತೆಲ್ಲವನ್ನು ಅರ್ಜುನನು ಆ ದೇವದೇವನ ಪರಮಾತ್ಮನ ಶರೀರ ಒಂದೇ ಜಾಗದಲ್ಲೇ ಅಷ್ಟನ್ನು ಒಮ್ಮೆಗೆ ಕಂಡುಬಿಟ್ಟ. ಒಟ್ಟಿಗೆ ನೋಡ್ದ ಪಿತೃಗಳು ಕಾಣ್ತಾ ಇದ್ದಾರೆ, ದೇವತೆಗಳು ಕಾಣ್ತಾ ಇದ್ದಾರೆ, ಮನುಷ್ಯರು ಕಾಣ್ತಾ ಇದ್ದಾರೆ, ಪ್ರಾಣಿಗಳು ಕಾಣ್ತಾ, ಎಲ್ಲ ವನಗಳು, ಸಮುದ್ರಗಳು, ಬೆಟ್ಟಗುಡ್ಡಗಳು, ಜ್ಯೋತಿರ್ಮಂಡಗಳು, ನಿಜವಾಗಿಯೂ ಆ ಒಂದು ಕಲ್ಪನೆ ತಂದ್ಕೊಂಡು ಅಂಥ ಒಂದು ವ್ಯಾಪಕನಾದ ಅನಂತನು, ವಿಶ್ವರೂಪನು, ನಾರಾಯಣನು ಭಾವನೆ ಮಾಡ್ತಾ ಆ ಸ್ವಾಮಿಯೇ ನನ್ನ ಆತ್ಮನಾಗಿದ್ದಾನೆ, ಜಗದಾತ್ಮನಾಗಿದ್ದಾನೆ, ಆತನೇ ನನಗೆ ಸರ್ವಸ್ವ, ಆತನೇ ನನಗೆ ಪರಮ ದೇವದೇವೋತ್ತಮ, ಆತನೇ ಶರಣ ಹೊಂದಿದ್ದೇನೆ, ಆತನೇ ನನಗೆ ಗತಿ ಗುರು, ಆತನೇ ನನಗೆ ಸದ್ಬುದ್ಧಿಗಳನ್ನು ಭಾವನೆ ಮಾಡ್ತಾ ಇದ್ರೆ ಆ ವಿಶ್ವರೂಪಧನಾದಂಥ ಪರಮಾತ್ಮನಲ್ಲಿ ತಾನೂ ಸೇರ್ಕೊಂಡು ತಾನ್ಯತನವನ್ನು ಅದರ ಒಂದು ಮಾಡಿಕೊಂಡು ಉಪಾಸನೆ ಮಾಡ್ತಾ ಇದ್ರೆ ಬಲು ಬೇಗನೆ ಆ ವಿಶ್ವರೂಪೋಪಾಸನೆ ಮೈಗೂರು ಬಿಟ್ಟು ಚಿತ್ತಶುದ್ಧಿಯಾಗಿ ತತ್ವಜ್ಞಾನ ಬಿಡುತ್ತೆ. ಬಹಳ ಸುಲಭ ವಿಶ್ವರೂಪೋಪಾಸನೆ. ವಿಶ್ವಾತ್ಮನಾದ ಜಗದಾತ್ಮನಾದ ಪರಮಾತ್ಮನನ್ನ ಒಟ್ಟಿಗೆ ತಗೊಂಡು ಆ ಪರಮಾತ್ಮನೇ ನನ್ನ ಆತ್ಮ ಇದ್ದಾನೆ, ವಿಶ್ವಾತ್ಮ ಇದ್ದಾನೆ ಅಂತ ಭಾವನೆ. ತತಸ್ಯ ವಿಸ್ಮಯಾವಿಷ್ಟಃ ತತಸ್ಯ ವಿಸ್ಮಯಾವಿಷ್ಟಃ ರೋಮಾ ಧನಂಜಯಃ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ ಕೃತಾಂಜಲಿರಭಾಷತ. ತತಸ್ಯ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತತಃ ಸಹ ವಿಸ್ಮಯಾವಿಷ್ಟಃ ಹೃಷ್ಟರೋಮ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿಃ ಅಭಾಷತ. ತತಃ ಆಮೇಲೆ ಸಹ ಅಂದ್ರೆ ಧನಂಜಯ, ಆ ಅರ್ಜುನನು ವಿಸ್ಮಯಾವಿಷ್ಟ, ವಿಸ್ಮಯ ಅಂದ್ರೆ ಆಶ್ಚರ್ಯ, ಹೇಳಿಯೂ ಎಂಥ ರೂಪ ಇದು ಹೇಳಿ ಆಶ್ಚರ್ಯದಿಂದ ಹೊಕ್ಕಿದ ಮನಸ್ಸಿನವನಾಗಿ ಹೃಷ್ಟರೋಮ, ನಖಶಿಖ ಪರ್ಯಂತ ರೋಮಾಂಚ ಆಗ್ಬಿಟ್ಟಿದೆ, ಕಾಲಿನ ನತ್ತಿಯವರೆಗೂ ಮೈ ಕುಚ್ಚಿ ಎದ್ಬಿಟ್ಟಿದೆ, ಜುಮ್ ಅಂತ ಇದೆ, ಮೈಯೆಲ್ಲ ಶಾಕ್ ಆಗ್ತಿದೆ. ತಲೆ ಬಾಗಿಬಿಟ್ಟ ಶಿರಸ ಪ್ರಣಮ್ಯ, ತಲೆಬಾಗಿ ನಮಸ್ಕಾರ ಮಾಡಿ ಕೃತಾಂಜಲಿ ಕೈ ಮುಗಿದುಕೊಂಡು ಈ ಮುಂದಿನ ಸ್ತೋತ್ರವನ್ನು ಮಾಡೋ ಶುರು ಮಾಡ್ಬಿಟ್ಟ. ಅಭಾ ಹೇಳಿದ, ಪರಮಾತ್ಮ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ, ನಿನ್ನ ದೇಹದಲ್ಲಿ ಪರಮಾತ್ಮ ಎಲ್ಲರೂ ಕಾಣ್ತಾ ಇದ್ದೀನಿ ಮಾಡ್ತಾರೆ. ತತಃ ತಂ ದೃಷ್ಟ್ವಾ ಸಹ ವಿಸ್ಮಯೇನ ಆವಿಷ್ಟಃ ವಿಸ್ಮಯಾವಿಷ್ಟಃ ಹೃಷ್ಟಾನಿ ರೋಮಾಣಿ ಯಸ್ಯ ಸ್ವಯಂ ಹೃಷ್ಟರೋಮಾ ಚ ಅಭವತು ಧನಂಜಯಃ. ಅದನ್ನು ಕಂಡು ಆಶ್ಚರ್ಯದಿಂದ ಕೂಡಿದವನಾಗಿ ಬಹಳ ಆಶ್ಚರ್ಯ, ಒಂದ್ ಕಡೆ ಒಂದು ದಿಗಿಲು, ಎರಡೂ ಆಗ್ತಾ ಇದೆ ಅವನಿಗೆ. ಭಯವೂ ಆಗ್ತಾ ಇದೆ, ಆಶ್ಚರ್ಯ ಅದ್ಭುತವೂ ಆಗ್ತಾ ಇದೆ, ಏನು ತೋರಿಸ್ತಾನೆ ಇಲ್ಲ, ಏನ್ ಮಾಡ್ತಿಲ್ಲ. ರೋಮಾಂಚ ಎದ್ಬಿಡ್ತು, ಮೈಕುಚ್ಚಿ ಎದ್ಬಿಡ್ತು, ಆ ಬಾಯೆಲ್ಲ ಒಣಗ ಹೋಗ್ತಾ ಇದೆ, ಏನು ಕಣ್ಣಲ್ಲಿ ಗಲಿಬಿಲಿ ಕಣ್ಣಲ್ಲಿ ತರತ ನಡುಗ್ತಾ ಇದ್ದಾನೆ. ಅವ್ನು ನೋಡ್ತಾ ಇದ್ದಾನೆ, ಆಗ್ತಾನೆ ಇಲ್ಲ. ರೋಮಾಂಚ ಎದ್ಬಿಟ್ಟು ಅರ್ಜುನ ಪ್ರಣಮ್ಯ ಪ್ರಕರ್ಷೇಣ ನಮನಂ ಕೃತ್ವಾ ಲಕ್ಷ್ಮೀಭೂತ ಸನ್ ಶಿರಸಾ ದೇವಂ ವಿಶ್ವರೂಪಧರಂ ಕೃತಾಂಜಲಿ ನಮಸ್ಕಾರಾರ್ಥಂ ಸಂಪುಟೀಕೃತ ಹಸ್ತಃ.
ಕೃತಾಂಜಲಿಃ ನಮಸ್ಕಾರಾರ್ಥಂ ಸಂಪುಟೀಕೃತಾ ಸ್ತಃ ಸನ್ ಅಭಾಷಿತ ಉಕ್ತವಾನ್. ಸನ್ ಅಭಾಷತ ಉಕ್ತವಾನ್. ಆಮೇಲೆ ಪ್ರ ಅನ್ನೋದು ಪ್ರಕರ್ಷಣೆಯಿಂದ ನೀಚೈ ಪ್ರವಚನ ಪೂರ್ತಿ ಬಿದ್ದೇ ಬಿಟ್ಟ ಪರಮಾತ್ಮ ಕಾಲ ಮೇಲೆ ಥಳಾರ ಬಿದ್ದು ಕಾಲಿದೆ ಹಿಡ್ಕೊಂಡ್ಬಿಟ್ಟ. ಪರಮಾತ್ಮ ನೀನೇ ನಾನು ತಲೆಬಾಗಿ ಆ ದೇವರನ್ನು ನಮಸ್ಕರಿಸಿ ಆಮೇಲೆ ಎದ್ದು ಕೈ ಮುಗಿದುಕೊಂಡು ಬಹಳ ಪ್ರೇಮದಿಂದ ಹಸ್ತರೋಮನಾಗಿ ಪ್ರಕ್ವೀಭೂತ ಬಗ್ಗಿದವನಾಗಿ ಆ ದೇವರನ್ನ ವಿಶ್ವ ದೇವರನ್ನ ದೇವನಿಗೆ ಬಗ್ಗಿದವನಾಗಿ ಕೈ ಮುಗಿದುಕೊಂಡು ಸಂಪುಟೀಕೃತ ಹಸ್ತ ಕೈ ಜೋಡಿಸಿಕೊಂಡ ಕೈಯುಳ್ಳವನಾಗಿ ಈ ಮುಂದಿನ ಶ್ಲೋಕದಿಂದ ಭಗವಂತನ ಮಾತಾಡಿಸ್ತಾ ಇದ್ದಾನೆ. ಅಭಾಷಿತ ಮಾತಾಡಿಸ್ತಾನೆ ಹೇಳಿದನು. ಕಥಂ ಕಥಂ ಹೇಗಂತ ಹೇಳ್ದ ಅಂದ್ರೆ ಯತ್ವಯಾ ದರ್ಶಿತಂ ವಿಶ್ವರೂಪಂ ಯತ್ವಯಾ ದರ್ಶಿತಂ ವಿಶ್ವರೂಪಂ ತದಹಂ ಪಶ್ಯಾಮೀತಿ ತದ ಅಹಂ ಪಶ್ಯಾಮಿ ಸ್ವಾನುಭವಂ ಆವಿಷ್ಕರನ್ ಅರ್ಜುನ ಉವಾಚ. ಸ್ವಾನುಭವಂ ಆವಿಷ್ಕುರ್ವನ್ ಅರ್ಜುನ ಉವಾಚ. ಯಾವ ವಿಶ್ವರೂಪವನ್ನು ನೀನು ನನಗೋಸ್ಕರ ತೋರಿಸಿದೆಯೋ ಅದನ್ನ ನಾನು ಕಾಣ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ತನ್ನ ಅನುಭವದಲ್ಲಿ ಅದನ್ನು ಏನಾಗ್ತಿದೆ ನೋಡುವಾಗ ತನ್ನ ಅನುಭವವನ್ನು ಆವಿಷ್ಕಾರ ಮಾಡುತ್ತಾ ಪ್ರಕಟ ಮಾಡುತ್ತಾ ತನಗಾದ ಅನುಭವವನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ಪರಮಾತ್ಮ ಮುಂದೆ. ಪರಮಾತ್ಮ ಹೇಗಿದೆ ನಿನ್ನ ವಿಶ್ವರೂಪ ಅಂತಂದರೆ ಅರ್ಜುನ ಉವಾಚ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಶ ತಥಾ ಭೂತ ವಿಶೇಷ ಸಂಘಾನ್ ತಥಾ ಭೂತ ವಿಶೇಷ ಸಂಘಾ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಶ್ಚ ಸರ್ವಾನ್ ನೃಗಾಂಶ್ಚ ದಿವ್ಯಾನ್ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಶ ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಪಶ್ಯಾಮಿ ದೇವಾನ್ ತವ ದೇವ ದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀನ್ ಚ ಸರ್ವಾನ್ ಉರಗಾನ್ ಋಷೀನ್ ಉರಗಾನ್ ಋಷೀನ್ ಚ ಸರ್ವಾನ್ ಉರಗಾನ್ ಚ ದಿವ್ಯಾನ್. ಹೇ ದೇವ, ಇಲ್ಲಿ ದೇವದೇವೋತ್ತಮವಾದ ಪರಮಾತ್ಮನೇ, ತವ ದೇಹೆ ನಿನ್ನ ಶರೀರದಲ್ಲಿ ದೇವಾನ್ ಪಶ್ಯಾಮಿ 33 ಕೋಟಿ ದೇವತೆಗಳನ್ನು ಕಾಣ್ತಾ ಇದ್ದೀನಿ. ಸರ್ವಾನ್ ಸದಾ ಭೂತ ವಿಶೇಷ ಸಂಘಾನ್ ಸ್ಥಾವರ ಜಂಗಮಾತ್ಮ ಎಲ್ಲಾ ಭೂತ ವಿಶೇಷಗಳನ್ನೆಲ್ಲ ಕಾಣ್ತಾ ಇದ್ದೀನಿ. ಅಂಡಜ ಸೇದಜ ಉದ್ಭಿಜ ಜಲಾಯುಜ ದೇವತೆಗಳು ಋಷಿಗಳು ಎಲ್ಲರೂ ಈ ಕಮಲಾಸನಸ್ಥಂ ಈಶಂ ಬ್ರಹ್ಮಾಣಂ ಕಮಲಾಸನದಲ್ಲಿ ಕಮಲದ ಮೇಲೆ ಕೂತಂತಹ ಜಗತ್ತಿಗೆ ಒಡೆಯನಾದಂತಹ ಚತುರ್ಮುಖ ಬ್ರಹ್ಮನನ್ನು ಕಾಣ್ತಾ ಇದ್ದೀನಿ ನಾನು. ಅವನು ಅಲ್ಲಿದ್ದಾನೆ. ಮತ್ತು ಎಲ್ಲಾ ವಸಿಷ್ಠಾದಿ ಋಷಿಗಳನ್ನೆಲ್ಲ ಕಾಣ್ತಾ ಇದ್ದೀನಿ. ವಾಸುಕಿ ಮುಂತಾದ ಹಾವುಗಳು, ಅನಂತ ವಾಸುಕಿ, ತಕ್ಷಕ, ಕಾರ್ಕೋಟಕ, ಎಂತ ಶಂಖ, ಕುಲಿಕ, ಪದ್ಮ, ಮಹಾಪದ್ಮ ಇತ್ಯಾದಿ ಭಾರಿ ಹಾವುಗಳನ್ನು ನೋಡ್ತಾ ಇದ್ದೀನಿ ಸ್ವಾಮಿ. ಏನ್ ದಿವ್ಯವಾದ ರೂಪ ಇದು, ಅತ್ಯದ್ಭುತವಾಗಿದೆ, ಬಹಳ ವಿಶೇಷವಾಗಿದೆ ಇದು ಅಂತ ಹೇಳಿ ಏನೇನು ಎಲ್ಲ ಉಷಾ ಒಂದು ಹಿಪ್ನಾಟಿಸಮ್ ಆಗ್ಬಿಟ್ಟಿದೆ ಅರ್ಜುನಿಗೆ. ಆ ಪರಮಾತ್ಮ ಅರ್ಜುನ ಮನಸ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ, ತಗೊಂಡ್ಬಿಟ್ಟಿದ್ದಾನೆ. ಅವನ ಮನಸ್ಸನ್ನ ಪರಮಾತ್ಮ ತನ್ನ ಅಧೀನ ತಗೊಂಡು ಆ ಮನಸ್ಸು ಇವನೇ ಇದೆಲ್ಲ ರಿಲೇ ಮಾಡ್ತಾ ಇರಲ್ಲ ಸಿನಿಮಾದಲ್ಲಿ, ಹಾಗೆ ಪರವಾಗಿ ಅರ್ಜುನ ಮನಸ್ಸಿನ ರಿಲೇ ಮಾಡ್ತಾ ಇದ್ದಾನೆ. ಆ ಅರ್ಜುನ ಮನಸ್ಸಿಗೆ ಎಲ್ಲ ಎಟ್ಕೋ ಹಾಗೆ ಕಾಣ್ತಾ ಇದೆ, ಅಷ್ಟು ತೋರ್ತಾ ಇದೆ. ಪಶ್ಯಾಮಿ ಉಪಲಭೆ ಹೇ ದೇವ ತವ ದೇಹೇ ದೇವಾನ್ ಸರ್ವಾನ್. ಪಶ್ಯಾಮಿ ಉಪಲಭೆ ಹೇ ದೇವ ತವ ದೇಹೇ ದೇವಾನ್ ತತ್ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್ ತಥಾ ಭೂತ ವಿಶೇಷ ಸಂಘಾನ್ ವಿಶೇಷಾಣಾಂ ಸ್ಥಾವರಜಂಗಮಾನಾಂ ಭೂತ ವಿಶೇಷಾಣಾಂ ಸ್ಥಾವರಜಂಗಮಾನಾಂ ನಾನಾ ಸಂಸ್ಥಾನ ವಿಶೇಷಾಣಾಂ ನಾನಾ ಸಂಸ್ಥಾನ ವಿಶೇಷಾಣಾಂ ಭೂತ ವಿಶೇಷ ಸಂಘಾಃ ತಾನ್ ಸಂಘಾಃ ಭೂತ ವಿಶೇಷ ಸಂಘಾಃ ತಾನ್. ಪಶ್ಯಾಮಿ ಉಪಲಭೆ ಕಾಣುತ್ತಿದ್ದೇನೆ. ಎಲ್ಲಿ ದೇವನೇ, ನಿನ್ನ ದೇಹದಲ್ಲಿ ಸಮಸ್ತ ದೇವತೆಗಳನ್ನು, ಇಂದ್ರಾದಿ ಎಲ್ಲ 33 ಕೋಟಿ ದೇವತೆಗಳನ್ನು ಕಾಣ್ತಾ ಇದ್ದೀನಿ. ಅಷ್ಟು ದೇವತೆಗಳು ನಿನ್ನಿದ್ದಾರೆ. ಹಾಗೆ ಭೂತ ವಿಶೇಷಗಳು ಅಂದ್ರೆ ಭೂತಗಳ ವಿಶೇಷಗಳು, ಅಂದ್ರೆ ಪಶುಪಕ್ಷಿ ಪ್ರಾಣಿಗಳು, ಗಿಡಮರ ಬಳ್ಳಿಗಳು, ಬೇರೆ ಮನುಷ್ಯರು, ಎಲ್ಲಾ ತರಹ ಪಿತೃಗಳು, ಏನೇನೇನೇನು ಭೂತಗಳು ಅಂತಿದ್ದಾರೋ ಎಲ್ಲಾ ಭೂತ ವಿಶೇಷ. ಮತ್ತು ಸ್ಥಾವರ ಜಂಗಮಗಳು, ಸ್ಥಾವರಾದ ಬೆಟ್ಟ ಗುಡ್ಡಗಳು, ಜಂಗಮಾನ ಓಡಾಡುವ ಕಿರುಕಿಟ ಪಶುಪಕ್ಷಿ ಪ್ರಾಣಿಗಳು ಸಮಸ್ತವನ್ನು ಒಂದೇ ಜಾಗ ಕಾಣ್ತಾ ಇದ್ದೀನಿ. ಪರಮಾತ್ಮ ಏನ್ ದಿವ್ಯವಾಗಿದೆ, ಏನ್ ಅದ್ಭುತವಾಗಿದೆ. ವಿಶೇಷ ಸಂಸ್ಥಾನ ವಿಶೇಷ ಎಲ್ಲಾ ಆಕಾರ ಅಷ್ಟು ನಿನ್ನೊಳಗೆ
ಪರಮಾತ್ಮನ ಹೊಟ್ಟೆಯೊಳಗೆ ಅಂತಸ್ಥಂ ಯಸ್ಯ ವಿಶ್ವಂ ಅಂತೀವಲ್ಲ, ಪ್ರತ್ಯಕ್ಷವಾಗಿ ಯಾವ ಹೊಟ್ಟೆ ಒಳಗೆ ಇಡೀ ಎಲ್ಲಾ ವಿಶ್ವವೂ ಇದೆ ಅಂತ ಶಾಸ್ತ್ರ ಕೊಂಡಾಡುತ್ತಿದೆಯೋ ಕಣ್ಣಿಂದ ನೋಡ್ಬಿಟ್ಟು ಅರ್ಜುನ ಅದನ್ನ. ದಿವ್ಯ ಚಕ್ಷುಷರಿಂದಲೇ ನೋಡ್ಬಿಟ್ಟ, ಭೂತವಿಧಂಗದಿಂದಲೇ ನೋಡ. ಎಂಥ ಪುಣ್ಯಾತ್ಮ ಅಲ್ಲ ಅರ್ಜುನ, ಎಂಥ ಇದು ಭಾಗ್ಯವಂತ. ಆ ಪರಮಾತ್ಮನಿಗೋ ರುಕ್ಮಿಣಿ ಸತ್ಯಭಾಮಿಗಿಂತಲೂ ಅರ್ಜುನ ಪ್ರೀತಿ ಜಾಸ್ತಿ. ಅಷ್ಟು ಪ್ರೇಮ ಅರ್ಜುನ ಅಂದ್ರೆ ಪ್ರಾಣ. ಏನು ವಿಶ್ವರೂಪನೂ ತೋರಿದಾನೆ, ಸತ್ವಜ್ಞಾನವೂ ಕೊಟ್ಬಿಡ್ತಾನೆ, ಸಾಮರ್ಥ್ಯವನ್ನು ಅನುಗ್ರಹ ಮಾಡ್ತಾನೆ. ಬಿಟ್ಟಲ್ಲೇ ಆರ ಅರ್ಜುನ ಅದು ಕೃಷ್ಣ ಬಿಟ್ಟಲ್ಲ ಇರ್ಬೋದು, ಕೃಷ್ಣನ್ ಮಾತ್ರ ಅರ್ಜುನ ಬಿಟ್ಟರಕ್ ಆಗೋದೇ ಇಲ್ಲ. ಅಂತ ಪ್ರೇಮ ಕೃಷ್ಣನಿಗೆ ಅರ್ಜುನ ಅಂದ್ರೆ. ಈ ಪ್ರೇಮ ತಗೋಬೇಕು ಪರಮಾತ್ಮ ಹತ್ರ. ನಾವು ಅರ್ಜುನ ಗುರುಗಳೇ, ನಾವುಗಳೇ ಅರ್ಜುನ, ನಮ್ಮನ್ ಬಿಟ್ಟಿರಕ್ಕಾಗಲ್ಲ ಪರಮಾತ್ಮಂಗೆ. ಅಲ್ವೇ ನಮ್ ಜೀವರೂಪವೇ ಅರ್ಜುನ ರೂಪ. ನರನಾರಾಯಣ, ನರ ನಾವು, ನಾರಾಯಣ ಅವನು. ನರಂಚೀವ ನರೋತ್ತಮಂ. ಅದು ತಾಯಿಗೆ ಮಗು ಬಿಟ್ಟಿರಕ್ಕಾಗಲ್ಲ, ಮಗು ತಾಯಿ ಬಿಡುತ್ತೆ. ಹಂಗ ನಾರಾಯಣನಿಗೆ ಜೀವನ್ ಬಿಟ್ಟಿರಕ್ಕಾಗಲ್ಲ. ಭಾರಿ ಪ್ರೇಮ. ಅದು ಕಥೆಯಲ್ಲೂ ಭಾರಿ ಪ್ರೇಮ ಇದೆ. ಮಹಾಭಾರತ ನೋಡ್ಬೇಕು ಅರ್ಜುನ ಪ್ರೇಮ ಪರಮಾತ್ಮ. ಪ್ರಭಾಸಕ್ಕೆ ಬಂದಾಗ ಡ್ಯಾನ್ಸ್ ಮಾಡಿಸ್ತಾ ಇರ್ತಾನೆ ಪರಮಾತ್ಮ. ಒಳ್ಳೊಳ್ಳೆ ಸುಂದರ ಸ್ತ್ರೀಯರು, ಒಳ್ಳೆ ಟೀನೇಜ್ ಹುಡುಗಿಯರು 18-20 ಜನ ಡ್ಯಾನ್ಸ್ ಮಾಡ್ತಿದ್ರೆ ಒಂದು 15-20 ನಿಮಿಷ, 1/4 ಗಂಟೆ ಆಯ್ತು. ಅರ್ಜುನ ಒಂದು ಆಕಳಿಕೆ ಬಂತು. ಪರಮಾತ್ಮ ಗಮನಿಸ್ದ, ಅಯ್ಯೋ ಅಕ್ಕ ಅರ್ಜುನ್ ಬೇಜಾರಾಯ್ತು, ಅಪ್ಪ ಅರ್ಜುನ ಹೋಗೋಣ ಅಂತ ಬೇರೆ ಕಡೆ ಇನ್ನೊಂದು ಕಡೆ ಕರ್ಕೊಂಡು ಹೋದ. ಇವ್ರು ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ, ಅಲ್ಲಿ ಪರಮಾತ್ಮನೂ ಇಲ್ಲ ಅರ್ಜುನೂ ಇಲ್ಲ. ಇವ್ರು ಪಾಪ ದುಡ್ಡಿಗೆ ಮಾಡೋರು ಮಾಡ್ತಾ ಇದ್ದಾರೆ, ಎದ್ದೋದ್ರು, ಬೇರೆ ಇನ್ನೊಂದು ಕಡೆ ಕರ್ಕೊಂಡು ಹೋದ. ಅರ್ಜುನ ಒಂದು ಸೆಕೆಂಡ್ ಬೇಜಾರಾಗಬಾರ್ದು ಅಂತ ಹೇಳಿ ಒಂದು ಸಂಗೀತ ಕರ್ಕೊಂಡು ಹೋಗೋದು, ಶಾಸ್ತ್ರ ಕರ್ಕೊಂಡು ಹೋಗೋದು, ಒಂದು ಉದ್ಯಾನವನ ಕರ್ಕೊಂಡು ಹೋಗೋದು, ಒಂದು ದಿವ್ಯ ಅರ್ಜುನ ಯಾವಾಗ ಖುಷಿಯಾಗಿರ್ಬೇಕು ಅಂತ ಹೇಳಿ ಪರಮಾತ್ಮ ಅರ್ಜುನೇ ಗಮನಿಸ್ತಾ ಇದ್ದಾನೆ. ಅರ್ಜುನಿಗೆ ಆ ಕಡೆಗೆ ಬಿಡೋ ಹಾಗಿದೆ ಅರ್ಜುನ ಬೇಜಾರು ಅಂತ ಆಗ್ಬಾರ್ದು, ಹಂಗೆ ನೋಡ್ಕೊಂಡ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಏನು ಆ ಪ್ರೇಮ ಜಗತ್ತಲ್ಲಿ ಇನ್ನೊಬ್ರಿಗಿಲ್ಲ, ಆ ಪರಮಾತ್ಮನಿಗೆ ಸರಿ ಆ ಪ್ರೇಮ ಕೊಡಕ್ ಬರೋದು. ಇಂಚ ಬ್ರಹ್ಮಾಣಂ ಚತುರ್ಮುಖಂ ಈಶಂ ಈಶಿತಾರಂ ಪ್ರಜಾನಾಂ. ಇಂಚ ಬ್ರಹ್ಮಾಣ ಈಶಂ ಈಶಿತಾರಂ ಪ್ರಜಾನಾಂ. ಮತ್ತು ಚತುರ್ಮುಖ ಬ್ರಹ್ಮನನ್ನ ಅವನ ಪ್ರಜೆಗಳನ್ನೆಲ್ಲ ಆಳುವಾತು. ಇಡೀ 14 ಲೋಕಕ್ಕೂ ಒಡೆಯ, ಸುಪ್ರೀಂ ಪ್ರಥಮ ರಾಷ್ಟ್ರಪತಿ ವಿಶ್ವಕ್ಕೆ. ವಿಶ್ವದ ಮೊದಲನೇ ರಾಷ್ಟ್ರಪತಿ ಆಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮನನ್ನು ಕೂಡ ಕಾಣ್ತಾ ಇದ್ದೀನಿ. ಅವನು ಹೇಗಿದ್ದಾನೆ? ಕಮಲಾಸನಸ್ಥಂ, ಕಮಲದ ಮೇಲೆ. ಕಮಲ ಯಾವುದೆಲೆ? ಪೃಥ್ವಿ ಪದ್ಮ ಮಧ್ಯೆ ಮೇರುಕರ್ಣಿಕಾಸನಸ್ಥಂ ಇತ್ಯರ್ಥಃ. ಮೇರುಕರ್ಣಿಕಾಸನಸ್ಥಂ ಇತ್ಯರ್ಥಃ. ಭೂಮಿಯ ತಾವರೆ, ಅದರ ನಡುವೆ ಇರುವ ಮೇರು ಎಂಬ ಕರ್ಣಿಕೆಯ ಮೇಲೆ ಇದಾನಂತೆ ಅವನು. ಭೂಮಿ ಎಂಬ ತಾವರೆಯ ಮೇಲೆ ಒಂದು ಮೇರು ಅಂತ ಒಂದು ಪದ, ಅದರ ಕರ್ಣಿಕೆಯನ್ನು ಮಧ್ಯದಾಗಲಿ ಕೂತವನು ಆ ಬ್ರಹ್ಮ. ಅಲ್ಲಿರ್ತಕ್ಕಂತಹ ಆ ಬ್ರಹ್ಮನನ್ನು ಕಾಣ್ತಾ ಇದ್ದೀನಿ. ಮುಖ್ಯದ ಮೇಲೆ ಈ ವರ್ಣನೆ ಇದೆಯಂತೆ. ಋಷೀಶ್ಚ ವಸಿಷ್ಠಾದೀನ್ ಸರ್ವಾಂಶ್ಚ ಉರಗಾಂಶ್ಚ ವಾಸುಕಿ ಪ್ರಭೃತೀನ್ ದಿವ್ಯಾನ್ ದಿವಿ ಭವಾನ್. ಋಷೀಂಶ್ಚ ವಸಿಷ್ಠಾದೀನ್ ಸರ್ವಾನ್ ಉರಗಾಂಶ್ಚ ವಾಸುಕಿ ಪ್ರಭೃತೀನ್ ದಿವ್ಯಾನ್ ದಿವಿ ಭವಾನ್. ಸ್ವರ್ಗಲೋಕದಲ್ಲೂ ಹಾವಿದಾರ, ದಿವಿ ಭವ ಅಂತ ಇದ್ರೆ ಅಲ್ಲೂ ಹಾವಿದೆಯಂತೆ. ಅದು ವಾಸುಕಿ ಭಾಳ ಕಾರ್ಕೋಟಕ ಹಾವು, ಭಯಂಕರ ವಿಷ. ನಮ್ಮಲ್ಲಿರೋ ಹಾವಿ ವಾಸಿ. ನಾವೇನೋ ಸ್ವರ್ಗಕ್ಕೆ ಹೋದ ಹಾವಿಲ್ಲ, ಭಯ ಇಲ್ಲ, ಇಲಿ ಇಲ್ಲ, ತಿಗಣೆ ಇಲ್ಲ, ಸೊಳ್ಳೆ ಇಲ್ಲ ಅಂದ್ಕೊಂಡ್ರೆ ಅಲ್ಲೂ ಕೂಡ ವಾಸುಕಿ ಅಂತ ಹಾವಲ ಇದೆಯಂತೆ. ಯಪ್ಪ ನಾಗದೆ ಹೋಗಲ್ಲ ಅಲ್ಲಿಗೆ. ಅಯ್ಯೋ ಅದು ಇಲ್ಲಿಗೆ ನಮ್ ಭೂಮಿಗೆ ಬಂದು ಕಚ್ಚುತ್ತೆ. ಇಲ್ಲಮ್ಮ, ಬಾಯಿ ಉಸಿರು ಬಿಟ್ರೆ ವಿಷ, ಅದು ಕಚ್ಚಬೇಕಾಗಿಲ್ಲ. ಅದು ಉಗಿಯತ್ತಲ್ಲ, ಉಗಿದು ಬಿಟ್ರೆ ಭಯಂಕರ ವಿಷ. ಅಯ್ಯಯ್ಯೋ ಆ ಮುಂದೆ ಹರಕ್ ಮಾಡಿದ್ರೆ ಅಂತ. ಆ ಕಾಲದಲ್ಲಿ ಟಿವಿ ಅಂತ ಇಲ್ಲ, ಪಿಕ್ಚರ್ಸ್ ಸಿನಿಮಾ ಅಂತ ಇಲ್ಲ. ಎಷ್ಟ್ ಚೆನ್ನಾಗಿ ಬರ್ತಿದಾರಲ್ಲ ವೇದವ್ಯಾಸ. ಅದ ಇಮ್ಯಾಜಿನೇಷನ್ ಇಟ್ಸ್ ಲೈಕ್ ಸರ್ವಜ್ಞರಲ್ಲಮ್ಮ ಅವರು. ಸರ್ವಜ್ಞರಾಗಿ ಎಲ್ಲ ಗೊತ್ತವ್ರಿಗೆ ಹೇಗೆ ಮೂವಿ ತರ ಎಷ್ಟು ಚೆನ್ನಾಗೆಲ್ಲ ಡಿಸ್ಕ್ರೈಬ್ ಕಣ್ಣು ಎಟ್ಬಾರ್ದು ಮಾಡ್ತಾ ಇದ್ದಾರೆ ನೋಡಿ. ಭಯಂಕರವಾದಂತಹ ದೃಶ್ಯ ಇಡ್ತಾ ಇದ್ದಾರೆ. ಇವರು ಟಿವಿ ಇದ್ದದೆಲ್ಲ ಇದು ಮಾಡಿದ್ದ ವಿರಾಟ್ ರೂಪ ವಿಶ್ವರೂಪವನ್ನ ಯಾರಾದ್ರೂ ಅವತ್ತು ಇದು ಮಾಡ್ಕೊಂಡು ಸಿಡಿ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದಾಯ್ತು. ಅವನು ಎಲ್ಲ ನಂಗನ್ಬೇಕು ಎಲ್ಲ ಕೊಂಡ್ಕೊಳ್ಳೋರು. ನೋಡಿ ಅದನ್ನ ಮಾಡ್ಕೊಂಡು ಏನ್ ಅದ್ಭುತ. ಅದ ಸಿಡಿ ಸಿಕ್ಕಾಬಿಟ್ಟೆ ಖರ್ಚಾಗ್ಬಿಡ್ತದೆ ನೋಡಿ. ಸಿಡಿ ತಗೊಂಡು ಹೋದ್ರೆ ಬರ್ತಾ ಇತ್ತೋ ಇಲ್ಲ, ಅದು ಯಾಕೆ ಸುಟ್ಟೋಗ್ಬಿಡ್ತಿತ್ತೋ ಏನೋ.
ಅನೇಕ ಬಾಹೂದರ ಭಕ್ತ ನೇತ್ರಂ ಅನೇಕ ಬಾಹೋದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತನ್ನ ಮಧ್ಯನ್ನ ಪುನಸ್ತವಾದಿಂ ನಾಂತನ್ನ ಮಧ್ಯನ್ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಅನೇಕ ಬಾಹೂದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ಆಂತನ್ನ ಮಧ್ಯನ್ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಅನೇಕ ಬಾಹೂದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾ ಸರ್ವತಃ ಅನಂತ ರೂಪಂ ನ ಅಂತಂ ನ ಮಧ್ಯಂ ನ ಪುನಃ ತವ ಆದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಒಂದಲ್ಲ ಎರಡಲ್ಲ ಬಾಹು ತೋಳು ಅನೇಕ ಇನ್ನೂ ಬರಲ್ಲ ಅನ್ಕೌಂಟಬಲ್ ಲೆಕ್ಕ ಮಾಡಕ್ಕಾಗದಷ್ಟು ತೋಳುಗಳು ಹೊಟ್ಟೆಗಳು ಬಾಯಿಗಳು ಕಣ್ಣುಗಳು ಎಲ್ಲವೂ ಲೆಕ್ಕ ಮಾಡಕ್ಕಾಗದಿರು ಕೋಟಿ ಗಟ್ಲೆ ತೋಳು ಬಾಯಿ ಕಣ್ಣು ಹೊಟ್ಟೆ ಅನಂತ ಇದೆ. ಆಮೇಲೆ ಸರ್ವತಃ ಎಲ್ಲಾ ಕಡೆ ಅನಂತ ರೂಪ ಎಷ್ಟು ಕಲ್ಲರು ರೂಪ ಬಣ್ಣ ಅಂದ್ರೆ ಲೆಕ್ಕ ಮಾಡಕ್ಕೆ ಆಗಲ್ಲ. ಮತ್ತು ಅನಂತವಾದ ವ್ಯಾಪಕವಾದ ಎಲ್ಲರಿಗೂ ಸುದ್ದಿರುತ್ತ ಅಂತ ಇಲ್ಲ, ತುದಿ ಇಲ್ಲ, ಮಧ್ಯ ಇಲ್ಲ, ಆದಿ ಶುರು ಆರಂಭವೂ ಇಲ್ಲ. ಇಂಥ ರೂಪವನ್ನ ಹೇ ವಿಶ್ವೇಶ್ವರ ವಿಶ್ವರೂಪನಾದ ಪರಮಾತ್ಮನೇ ಅದನ್ನ ಕಾಣ್ತಾ ಇದೀನಿಪ್ಪ. ಅದ್ಭುತವಾಗಿದೆ ಕಣೋ ಆ ರೂಪ. ಇನ್ನು ವಿಶ್ವಕ್ಕೆ ಈಶ್ವರ ಇವಾಗ 100 ಕನ್ಫರ್ಮ್ ಆಯ್ತು. ಸುಮ್ನೆ ಮುಂಚೆ ವಿಶ್ವೇಶ್ವರ ಅಂತ ಬರೀ ಹೆಸರು ಅಂದ್ಕೊಂಡ್ಬಿಟ್ಟಿದ್ದೆ. ನಿಜವಾಗಿ ಅನ್ವರ್ಥರಾಮ ನೀನು ನಿಜವಾಗಿ ವಿಶ್ವಕ್ಕೆಲ್ಲ ಈಶ್ವರನೇ ನೀನು, ವಿಶ್ವೇಶ್ವರ ಜಗದೀಶ್ವರ ನೀನು, ಮಹಾನಾರಾಯಣ ವಿಶ್ವರೂಪನಾಗಿದೆಯಾ. ಇಂಥ ನಿನ್ನನ್ನ ಎಲ್ಲಾ ಕಡೆ ನೋಡ್ತಾ ಇದೀನಿ ಪರಮಾತ್ಮ. ನೀನೇ ನಂಗೆ ಎಲ್ಲಾ ಕಡೆ ಕಾಣ್ತಾ ಇದೀಯ. ನಿನ್ನ ಬಿಟ್ಟು ಬೇರೆ ಏನು ತೋರಿಸ್ತಾ ಇಲ್ಲ. ಅದ್ಭುತವಾಗಿ ನಿನ್ನ ರೂಪ. ಬಾಹೂದರ ಭಕ್ತ ನೇತ್ರಂ ಅನೇಕ ಬಾಹೂದರ ವಕ್ರ ನೇತ್ರಂ ಅನೇಕಾನಿ ಅನೇಕೆ ಬಾಹವಃ ಉದರಾಣಿ ಭಕ್ತಾನಿ ನೇತ್ರಾಣಿ ಅಂತ ಯಶ್ಚತವ. ಅನೇಕೆ ಬಾಹವಃ ಉದರಾಣಿ ವಕ್ರಾಣಿ ನೇತ್ರಾಣಿ ಚ ಯಸ್ಯ ತವ. ಸತ್ವಂ ಅನೇಕ ಬಾಹೂದರ ಭಕ್ತ ನೇತ್ರಃ ತ್ವಂ ಅನೇಕ ಬಾಹೂದರ ವಕ್ರ ನೇತ್ರಃ ತಂ ಅನೇಕ ಬಾಹೂದರ ಭಕ್ತ ನೇತ್ರಂ ತಂ ಅನೇಕ ಬಾಹೂದರ ವಕ್ರ ನೇತ್ರಂ. ಅನೇಕ ಬಾಹೂದರ ಭಕ್ತ ನೇತ್ರ ಮೂಲ ಪದ. ಅದಕ್ಕೆ ಅನೇಕೇನೆ ಲೆಕ್ಕವಿಲ್ಲದಷ್ಟು ತೋಳುಗಳು ಹೊಟ್ಟೆಗಳು ಬಾಯಿಗಳು ಕಣ್ಣುಗಳು ಯಾವ ನಿನಗೋ ಆ ನೀನು ಅನೇಕ ಬಾಹೂದರ ಭಕ್ತ ನೇತ್ರನು. ಅಂಥ ಅನೇಕ ಬಾಹೂದರ ಭಕ್ತ ನೇತ್ರನಾಗಿರೋ ನಿನ್ನನ್ನ ಎಲ್ಲೆಲ್ಲಿ ನೋಡಿದ್ರು ಬರೀ ಬಾಯ, ಎಲ್ಲೆಲ್ಲಿ ನೋಡಿದ್ರು ಬರೀ ಕಣ್ಣೆ, ಎಲ್ಲಿ ನೋಡಿದ್ರು ಬರೀ ಹೊಟ್ಟೆ, ಎಲ್ಲಿ ನೋಡಿದ್ರು ಬರೀ ತೋಳೆ. ಅದೊಂದು ನೋಡ್ತಿದ್ದೆ ಅದೇ ಎಲ್ಲ ಕಡೆ ಕಾಣುತ್ತೆ, ಅದ್ ಬಿಟ್ಟು ಇನ್ನೊಂದು ಕಾಣೋದೇ ಇಲ್ಲ. ಇನ್ನೊಂದು ನೋಡಕ್ ಮಾಡಿದ್ರೆ ಅದೇ ಎಲ್ಲ ಕಡೆ ಕಾಣುತ್ತೆ, ಅದ್ ಬಿಟ್ಟು ಇನ್ನೊಂದು ಕಾಣೋದೇ ಇಲ್ಲ. ಅದು ವಿಚಿತ್ರ. ಅದು ಒಂದನ್ನು ನೋಡ್ತಿದ್ದೆ ಅದು ಒಂದೇ ಎಲ್ಲ ಕಡೆ ಕಾಣ್ತಾ ಇರುತ್ತೆ, ತುಂಬ ಹೋಗಿರುತ್ತೆ. ಮತ್ತೆ ಇನ್ನೊಂದು ನೋಡ್ತಿದ್ದು ಅಂದ್ರೆ ಇನ್ನೊಂದು ಒಂದೇ ಕಾಣ್ತಿದ್ದು, ಮತ್ತೆ ಎರಡು ಒಟ್ಟಿಗೆ ನೋಡಕ್ಕೆ ಆಗಲ್ಲ. ತೋಳು ಹೊಟ್ಟೆ ಕೈ ಬಾಯಿ ಮುಖ ಕಣ್ಣು ಅಷ್ಟು ಒಟ್ಟಿಗೆ ನೋಡಕ್ಕೆ ಆಗಲ್ಲ. ಒಂದೊಂದು ಅನಂತವಾಗಿ ವ್ಯಾಪಕವಾಗಿ ದಿವ್ಯವಾಗಿದೆ. ಪಶ್ಯಾಮಿ ತ್ವಾಂ ಸರ್ವತಃ ಸರ್ವತ್ರ ಅನಂತ ರೂಪಂ ಅನಂತಾನಿ ರೂಪಾಣಿ ಅಸ್ಯ ಇತಿ ಅನಂತ ರೂಪಃ ತಂ ಅನಂತ ರೂಪಂ. ಪಶ್ಯಾಮಿ ತ್ವಾಂ ಸರ್ವತಃ ಸರ್ವತ್ರ ಅನಂತ ರೂಪಂ ಅನಂತಾನಿ ರೂಪಾಣಿ ಅಸ್ಯ ಇತಿ ಅನಂತ ರೂಪಃ ತಂ ಅನಂತ ರೂಪಂ. ಸೊ ಏನು ಇದು ಬಂದ್ಬಿಟ್ಟು ಇಂಥ ಅನಂತ ರೂಪನಾಗಿ ನೋಡ್ತೀನಿ. ಅಂತಂ ಅಂತಃ ಅವಸಾನ ಅಂತಃ ಅವಸಾನಂ ನ ಮಧ್ಯಂ ನ ಮಧ್ಯಂ ಮಧ್ಯಂ ನಾಮ ದ್ವಯೋಃ ಕೋಟ್ಯೋಃ ಅಂತರಂ ಜನ್ನಾಮ ದ್ವಯೋಃ ಕೋಟ್ಯೋಃ ಅಂತರಂ ನ ಪುನಃ ತವ ಆದಿಂ. ನ ಪುನಃ ತವ ಆದಿಂ. ನಿನ್ನ ಅಂತವನ್ನ ಅಂತ ಅಂದ್ರೆ ಎಂಡ್ ಅವಸಾನ ತುದಿ ಕೊನೆ ಅದನ್ನು ಕಾಣನು. ನ ಮಧ್ಯ ಮಧ್ಯನೇನೋ ಎರಡು ತುದಿಯ ಸೆಂಟರ್ ಮಧ್ಯ. ಹೆಂಗ ಹೇಳ್ತಾರೆ ಭಾಷೆ ದ್ವಯೋಃ ಕೋಟ್ಯೋಃ ಅಂತರಂ. ಎರಡು ತುದಿಯ ಸೆಂಟರ್ ಯಾವುದು ಅದೇ ಮಧ್ಯ. ಹೌದಾ? ಸೆಂಟರ್ ಯಾವ್ದು? ಎರಡು ತುದಿಯ ಮಧ್ಯ. ಭಾಷೆಯ ದ್ವಯೋಃ ಕೋಟಿಗೆ ತುದಿ, ಎರಡು ಕೋಟಿಗಳ ಅಂತರವೇ ನಡುಭಾಗವೇ ಮಧ್ಯ. ನ ಪುನಃ ತವ ಆದಿ. ಪುನಃ ತವ ಆದಿಂ. ಶುರು ಇಲ್ಲಿಂದ ಆರಂಭ ಆಯ್ತು, ಇಲ್ಲಿಂದ ಮೊದಲಾಯ್ತು ಅನ್ನೋದನ್ನು ಕಾಣನು. ಎಲ್ಲಿಂದ ಮೊದಲು, ಯಾವ್ದು ಮಧ್ಯ, ಯಾವ್ದು ಅಂತ, ಯಾವುದನ್ನು ಕಾಣನು. ತವ ದೇಹಸ್ಯ ನ ಅಂತಂ ಪಶ್ಯಾಮಿ ನ ಮಧ್ಯಂ ಪಶ್ಯಾಮಿ ನ ಪುನಃ ಆದಿಂ ಪಶ್ಯಾಮಿ ಹೇ ವಿಶ್ವೇಶ್ವರ ವಿಶ್ವರೂಪ. ದೇವಸ್ಯ ನ ಅಂತಂ ಪಶ್ಯಾಮಿ ನ ಮಧ್ಯಂ ಪಶ್ಯಾಮಿ ನ ಪುನಃ ಆದಿಂ ಪಶ್ಯಾಮಿ ಹೇ ವಿಶ್ವೇಶ್ವರ ವಿಶ್ವರೂಪ. ನಿನ್ನ ದೇಹದ್ದರ ತುದಿಯನ್ನೂ ಕಾಣೆನು, ಆದಿ ಮಧ್ಯವನ್ನೂ ಕಾಣೆನು, ಅಂತವನ್ನೂ ಯಾವುದನ್ನು ಕಾಣೆನು. ಹೇ ವಿಶ್ವೇಶ್ವರನೇ
ವಿಶ್ವರೂಪನೇ ಯಾವ್ದು ಪರಿಪೂರ್ಣ ಅಖಂಡ ರೂಪದಲ್ಲಿ ನಾನು ಮರ್ಜಾ ಹೋಗ್ಬಿಟ್ಟಿದ್ದೀನಿ, ನಾನು ಮುಳುಗೋಗ್ಬಿಟ್ಟಿದ್ದೀನಿ. ನಾನು ಅದೇ ಎಲ್ಲೆಲ್ಲೂ ಅದೇ, ಅದ್ ಬಿಟ್ಟು ಇನ್ನೊಂದು ರೂಪವೇ ಬರ್ತಾ ಇಲ್ಲ. ಗಜಿನಂಚ ಕ್ರೀಡಂಚ ಕಿರೀಟಿನಂ ಗಜಿನಂ ಚಕ್ರಿನಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ತೇಜೋರಾಜಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ಪಶ್ಯಾಮಿ ತಾನ್ ದುರ್ನಿರೀಕ್ಷ್ಯಂ ಸಮಂತಾತ್ ದ್ಯುತಿಮಪ್ರಮೇಯಂ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಜಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತಾನ್ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತಃ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ದುರ್ನಿರೀಕ್ಷ್ಯಂ ಸಮಂತಾತ್ ದ್ಯುತಿಮಪ್ರಮೇಯಂ. ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ ಕಿರೀಟ ಅಂದ್ರೆ ಶಿರೋಭೂಷಣ, ತಲೆಗೆ ಹಾಕುವಂತಹ ಒಂದು ಆಭರಣ. ಆ ತಲೆಗೆ ಹಾಕಿದ ಕಿರೀಟದಲ್ಲಿ ವಜ್ರ ವೈಡೂರ್ಯಗಳು ಹೊಳಿತಾ ಇದೆ. 10 ಅಡಿ ಅಗಲದ ವಜ್ರ, ಒಂದೊಂದು ವಜ್ರವೂ 10 ಅಡಿ ಅಗಲ, 30 ಅಡಿ ಉದ್ದ, 20 ಅಡಿ ಎತ್ತರ, ಇದು ದಪ್ಪ, 20 ಅಡಿ ದಪ್ಪ, 30 ಅಡಿ ಉದ್ದ, 10 ಅಡಿ ಅಗಲದ ವಜ್ರದ ಮಣಿಗಳು 100,000 ಇದೆ. ಇನ್ನು ಪವಳ, ವೈಡೂರ್ಯ, ಇಂದ್ರನೀಲ, ಪುಷ್ಯರಾಗ ಎಲ್ಲಾ ಮಣಿಗಳು ತುಂಬಿಡಿದೆ. ಹಂಗು ಚುನಿ ಕಿರೀಟ ಅದು. ಆ ಕಿರೀಟ ತಲೆಯೇ ದ್ವಿಲೋಕದಿ ಇದೆ, ಅದೇ ಕಿರೀಟ ಅಂದ್ರೆ ಅದು ಯಜಮಾನ 500,000 ಅಡಿ ಎತ್ತರದ ಕಿರೀಟ. ದೊಡ್ಡ ಕಿರೀಟ ಹಾಕ್ಬಿಟ್ಟಿದ್ದಾನೆ. ಗದ, ಆ ಗದೆಯ ಹಿಮಾಲಯ ಪರ್ವತ ಗದೆ ಆಗಿದೆ, ಮೇರು ಪರ್ವತ ಗದೆ ಆಗಿದೆ. ಆ ದೊಡ್ಡ ಗದೆ ಹಾಕ್ಬಿಟ್ಟಿದೆ. ಅದು ಹಿಡಿ ಆಗಿರ್ಬೇಡ, ಪರ್ವತವೇ ಗದೆ ಆದ್ರೆ ಅದು ಹಿಡಿ. ಅಂತ ದಿವ್ಯವಾದಂತಹ ಗದೆ, ದಿವ್ಯವಾದ ಚಕ್ರ, ತೇಜ ಪುಂಜ, ತೇಜೋ ರಾಶಿ, ಒಟ್ಟೆ ತೇಜಸ್ಸು ಕೂಡಿ ಕೂಡ ಇದೆ. ಎಲ್ಲಾ ಕಡೆ ದೀಪ್ತಿ ಬರ್ತದೆ, ಎಲ್ಲಾ ಕಡೆ ಕುಳಿತಾ ಇದೆ, ಹೊಳಿತಾ ಇರತಕ್ಕಂತಹ ಕಾಂತಿಯುಕ್ತವಾಗಿರ್ತಕ್ಕಂತಹ ರೂಪ. ಅಂತ ದುರ್ನಿರೀಕ್ಷ, ನೋಡಕ್ಕೆ ಆಗಲ್ಲ, ಕಣ್ಣು ಕುಕ್ಕತ್ತೆ, ಚುಚ್ಚತ್ತೆ, ಪಿಯರ್ಸ್ ಆಗತ್ತೆ ಕಣ್ಣಿಗೆ, ಆಗಲ್ಲ, ಕಣ್ಮಿಸ್ಕೊಳ್ಳ ಅನ್ಸತ್ತೆ, ಆಗಲೇ ಇಲ್ಲ. ದುರ್ನಿರೀಕ್ಷ, ನೋಡಕ್ಕೆ ಆಗದೇ ಇರ್ತಕ್ಕದ್ದಾದ ಸಮಂತ, ಎಲ್ಲಾ ಕಡೆಯಿಂದಲೂ ಉರಿಯುತ್ತಿರುವಂತಹ ಬೆಂಕಿ, ಸೂರ್ಯ ಅದರ ಕಾಂತಿಗೆ ಸಮಾನವಾಗಿದೆ, ಅಪ್ರಮೇಯ, ಊಹೆ ಮಾಡಕ್ಕೂ ಆಗಲ್ಲ ನಿನ್ನ ರೂಪವನ್ನ. ಅಂಥ ದಿವ್ಯ ರೂಪ ಸ್ವಾಮಿ, ಆ ರೂಪವನ್ನು ನಾನು ಕಾಣ್ತಾ ಇದ್ದೀನಿ. ಇಂಥ ದಿವ್ಯ ರೂಪ, ವಿಶ್ವರೂಪ ಇದು. ಇದನ್ನ ಇಮೇಜ್ ಮಾಡ್ಕೊಳ್ಳಕ್ಕೆ ಆಗಲ್ವಲ್ಲ ಇದು. ನೋಡ್ತಾ ಇದ್ದೀನಲ್ಲ, ನೋಡ್ತಾ ಇದ್ದೀವಿ, ಮತ್ತೆ ನೋಡ್ರೆ ಹೆಂಗಾಗತ್ತಲ್ವಾ? ಒಳ್ಳೆ ದಿವ್ಯವಾದ ಕಿರೀಟ, ಗದೆ, ಚಕ್ರ, ತೇಜೋರಾಶಿ, ಎಲ್ಲಾ ಕಡೆ ಉರಿಯುತ್ತಿರುವ ದೀಪ್ತಿ ಅಂತ ಆಗಿರ್ತಕ್ಕಂತಹ ತೇಜಸ್ಸು, ನೋಡಕ್ಕಾಗದೇ ಇರೋ ಕಾಂತಿ, ಉರಿಯುತ್ತಿರುವ ಬೆಂಕಿ, ಸೂರ್ಯಗೆ ಸಮಾನವಾದಂತಹ ಕಾಂತಿ, ಅದು ಅಪ್ರಮೇಯನಾಗಿರುವ ನಿನ್ನನ್ನು ಕಾಣ್ತಾ ಇದ್ದೀನಿ ಇಂದ. ತಥಾ ಕಿಂಚ ಕಿರೀಟನಂ ಕಿಂಚ ಕಿರೀಟನಂ ಕಿರೀಟಿನಂ ಕಿರೀಟಿನಂ ಕಿರೀಟನ್ನಾಮ ಶಿರೋಭೂಷಣ ವಿಶೇಷ ಶಿರೋಭೂಷಣ ವಿಶೇಷ ತದ್ಯಸ್ಯ ಅಸ್ತಿ ಸಹ ಕಿರೀಟಿ. ತದ್ಯಸ್ಯ ಅಸ್ತಿ ಸಹ ಕಿರೀಟಿ. ಕಿರೀಟ ಅಂತಂದ್ರೆ ತಲೆಗೆ ಹಾಕಿಕೊಳ್ಳುವಂತಹ ಒಂದು ಆಭರಣ, ನಗಾನ್ ನಗನಾಣ್ಯ. ನಗ ಅನ್ಬೇಕಾ, ಆಭರಣ ಅನ್ಬೇಕಾ, ಈ ಭೂಷಣ ಅನ್ಬೇಕಾ, ಏನು ಬೇಕು, ತಲೆ ಹಾಕಿಕೊಳ್ಳುವಂತಹ ಒಂದು ನಗ. ಅದು ಯಾರಿಗಿದೆಯೋ ಅವನು ಕಿರೀಟಿ, ಕಿರೀಟ ಉಳ್ಳವನು ಕಿರೀಟಿ. ತಮ್ ಕಿರೀಟಿನಂ ಅಂತ ಕಿರೀಟ ಉಳ್ಳವನಾಗಿ ನಿನ್ನನ್ನು. ತಥಾ ಗಜಿನಂ ಯದಾ ಅಸ್ಯ ವಿದ್ಯತೆ ಇತಿ ಗದಿ ತಮ್ ಗಜಿನಂ, ಗದೆ ಇವನಿಗಿದೆ ಆದ್ರಿಂದ ಅವನು ಗದಿ. ಅಂತ ಗದೆ ಉಳ್ಳವನಾಗಿರೋ ನಿನ್ನನ್ನ. ತಥಾ ಚಕ್ರಿಣಂ ಚಕ್ರಮಸ್ಯ ಅಸ್ತಿ ಇತಿ ಚಕ್ರೀತಂ ಚಕ್ರಿಣಂಚ ಚಕ್ರಂ ಅಸ್ಯ ಅಸ್ತಿ ಇತಿ ಚಕ್ರೀತಂ ಚಕ್ರಿಣಂಚ ಚಕ್ರವು ಇವನಿಗಿದೆ ಆದ್ರಿಂದ ಇವನು ಚಕ್ರಿ. ಅಂತ ಚಕ್ರಿ ಆಗಿರುವ ನಿನ್ನನ್ನ, ಚಕ್ರ ಉಳ್ಳವನು, ಗದೆ ಉಳ್ಳವನು, ಕಿರೀಟ ಉಳ್ಳವನು ಆಗಿರ್ತಕ್ಕಂತಹ ನಿನ್ನನ್ನ. ಮತ್ತು ತೇಜೋರಾಶಿ ತೇಜಃಪುಂಜಂ, ತೇಜೋರಾಶಿಂ ತೇಜಃಪುಂಜಂ, ತೇಜಸ್ಸು, ತೇಜೋ ನಿಬಿಡವಾದ ತೇಜಸ್ಸು, ಬಹಳ ಪ್ರಖರವಾದ ತೇಜಸ್ಸು, ನಿಬಿಡವಾದ ಡೆನ್ಸಿಟಿ ತುಂಬಾ ಒತ್ತಾಗಿದೆ, ಒಂದು ನೋಡಕ್ಕಾಗಲ್ಲ. ತೇಜಃಪುಂಜ ಸರ್ವತೋ ದೀಪ್ತಿಮಂತಂ, ಸರ್ವತೋ ದೀಪ್ತಿಮಂತಂ, ಪಸರಿಸ್ಕೊಂಡ್ಬಿಟ್ಟಿದೆ, ಹಾಡ್ಕೊಂಡ್ಬಿಟ್ಟಿದೆ. ಎಷ್ಟು ದೂರ ನೋಡಿದ್ರು ಪಳ 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 ಹೊಳಿತಾ ಇದೆ ತೇಜೋ ರಾಶಿ. ಬೆಳಕು, ಕಾಂತಿ ಜೋರಾಗಿದೆ.
ಸರ್ವತಃ ದೀಪ್ತಿಃ ಅಸ್ಯಾಸ್ತಿ ಇತಿ ಸರ್ವತೋ ದೀಪ್ತಿಮಾನ್. ಸರ್ವತಃ ದೀಪ್ತಿಃ ಅಸ್ಯ ಅಸ್ತಿ ಇತಿ ಸರ್ವತೋ ದೀಪ್ತಿಮಾನ್. ಸರ್ವತೋ ದೀಪ್ತಿಮಂತಂ. ತಂ ಸರ್ವತೋ ದೀಪ್ತಿಮಂತಂ. ಎಲ್ಲಾ ಕಡೆಯೂ ದೀಪ್ತಿಯು, ಕಾಂತಿಯು, ತೇಜಸ್ಸು, ಹೊಳಪು ಇದೆಯಾದ್ರಿಂದ ನಾವು ದೀಪ್ತಿಮಂತನು ಅಂತ. ದೀಪ್ತಿಮಂತನಾದ ನಿನ್ನ ಎಲ್ಲಾ ಕಡೆ ಹೊಳಪು. ಈ ಸೂರ್ಯ ಬೆಳಕಲ್ಲಿ ನೋಡಕಲ್ಲ, ಕಣ್ಣು ಕುಕ್ಕತ್ತೆ, ಇದಾಗತ್ತೆ, ಬಾಗಿಲು ಹಾಕೊಂತೀವಿ. ಸಾವಿರ ಸೂರ್ಯ ಆಗಿ ಆ ಕಾಂತಿ ಯಪ್ಪ. ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ. ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ. ನೋಡುವುದಕ್ಕೆ ತುಂಬಾ ಕಷ್ಟಕರವಾಗಿರುವ ನಿನ್ನನ್ನು ಕಾಣ್ತಾ ಇದ್ದೀನಿ ಪರಮಾತ್ಮ. ಹಿಂಗೋ ತೋರ್ಸುದು ಅಂದ್ಬಿಟ್ಟಲ್ಲ, ಆ ತಪ್ಪಿಗೆ ನೋಡ್ಲೇಬೇಕು. ಇವಾಗ ತೋರ್ಸುದು ಅಂದಂಗಲ್ಲ, ತೋರ್ಸಿ ನೋಡ್ಬೇಕಷ್ಟೇ, ಏನ್ ಮಾಡಕ್ಕಾಗಲ್ಲ. ನೋಡಕ್ ಆಗಲ್ಲಪ್ಪ, ಕಣ್ ಕುಗ್ತಾ ಇದೆ ಅಂತ ಇದ್ದೀನಿ. ದುಃಖೇನ ನಿರೀಕ್ಷ ದುರ್ನಿರೀಕ್ಷ ತಂ ದುರ್ನಿರೀಕ್ಷಂ. ದುಃಖೇನ ನಿರೀಕ್ಷಃ ದುರ್ನಿರೀಕ್ಷ್ಯಃ ತಂ ದುರ್ನಿರೀಕ್ಷ್ಯಂ. ಯಾವುದನ್ನು ನೋಡೋದು ತುಂಬಾ ಕಷ್ಟಕರವೋ ಅದು ದುರ್ನಿರೀಕ್ಷ. ಅಂತ ದುರ್ನಿರೀಕ್ಷರಾದ ನಿನ್ನನ್ನ ನೋಡೋದಕ್ಕೆ ಆಗಲ್ಲ, ಕಣ್ಣು ಮುಚ್ಕೊಂಬೇಡ ಅನ್ಸುತ್ತೆ. ಯಾವ ಕೂಲಿಂಗ್ ಗ್ಲಾಸ್ ಹಾಕೊಂಡ್ರು ಅದು ದಾಟ್ಕೊಂಡ್ ಬರುತ್ತೆ ಕಾಂತಿ. ಕೂಲಿಂಗ್ ಗ್ಲಾಸ್ ತಡೆಯಲ್ಲ ಅಲ್ಲಿ. ಸಮಂತ ಸರ್ವತಃ ಸರ್ವತ್ರ. ಸಮಂತಾತ್ ಸರ್ವತಃ ಸರ್ವತ್ರ. ಎಲ್ಲಾ ಕಡೆಯಲ್ಲಿಯೂ ತುಂಬಿಕೊಂಡಿದೆ, ವ್ಯಾಪಕವಾಗಿದೆ, ಎಲ್ಲಾ ಕಡೆ ತುಂಬೋಗಿದೆ. ದೀಪ್ತಾನಲಾರ್ಕದ್ಯುತಿಂ. ದೀಪ್ತಾನಲಾರ್ಕದ್ಯುತಿಂ. ಅನಲಶ್ಚಾರ್ಕಶ್ಚ ಅನಲಾರ್ಕೌ. ಅನಲಶ್ಚಾರ್ಕಶ್ಚ ಅನಲರ್ಕೌ. ದೀಪ್ತೋ ಅನಲಾರ್ಕೌ ದೀಪ್ತಾನಲಾರ್ಕೌ. ದೀಪ್ತೋ ಅನಲರ್ಕೌ ದೀಪ್ತಾನಲಾರ್ಕೌ. ಅನಲ ಅಂದ್ರೆ ಬೆಂಕಿ, ಅರ್ಕ ಅಂದ್ರೆ ಸೂರ್ಯ, ಅದೇ ಬೆಂಕಿ ಸೂರ್ಯರು, ಉರಿತಿರೋ ಬೆಂಕಿ ಸೂರ್ಯರು. ತಯೋ ದೀಪ್ತಾನಲಾರ್ಕಯೋ ದ್ಯುತಿರಿವ ದ್ಯುತಿ ತೇಜ ಯಸ್ಯ ತಮ ಸತ್ವಂ ದೀಪ್ತಾನಲಾರ್ಕದ್ಯುತಿಃ. ತಯೋಃ ದೀಪ್ತಾನಲಾರ್ಕಯೋಃ ದ್ಯುತಿರಿವ ದ್ಯುತಿಃ ತೇಜಃ ಯಸ್ಯ ತಮ ಸತ್ವಂ ದೀಪ್ತಾನಲಾರ್ಕದ್ಯುತಿಃ. ತಯೋ ಅಂದ್ರೆ ಆ ಬೆಂಕಿ ಮತ್ತು ಸೂರ್ಯರ ಉರಿಯುತ್ತಿರುವಂತಹ ಬೆಂಕಿ ಸೂರ್ಯರ ಕಾಂತಿಯಂತಿರುವ ಕಾಂತಿ ಯಾವ ನೀನದೋ ಆ ನೀನು ದೀಪ್ತಾನಲಾರ್ಕದ್ಯುತಿ. ಧಗ 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 ಉರಿಯುತ್ತಿರುವಂತಹ ಬೆಂಕಿ ಮತ್ತು ಸೂರ್ಯ ಅವರಿಬ್ಬರ ಕಾಂತಿ ಏನಿದೆಯೋ ಆ ಕಾಂತಿಯು ನಿನ್ನಲ್ಲಿ ಇರ್ತಕ್ಕದ್ದಾದ್ರಿಂದ ದೀಪ್ತಾನಲಾರ್ಕದ್ಯುತಿ. ಸಾವಿರ ಸೂರ್ಯನ ಕೊಟ್ಟನಲ್ಲಿ ಈ ಬೆಂಕಿ ಸೂರ್ಯ ಯಾವ ಲೆಕ್ಕ? ಅಂತ ಕಾಂತಿಯಿಂದ ಕೂಡಿದವನು ನೀನು. ತಂ ತ್ವಾಂ ದೀಪ್ತಾನಲಾರ್ಕದ್ಯುತಿಂ. ತಂ ತ್ವಾಂ ದೀಪ್ತಾನಲಾರ್ಕದ್ಯುತಿಂ. ಅಂತ ನಿನ್ನನ್ನ ಉರಿಯುತ್ತಿರುವಂತಹ ಬೆಂಕಿ ಸೂರ್ಯದ ಕಾಂತಿಗೆ ಹೋಲುತ್ತಿರುವಂತಹ ಬೆಳಕೊಳ್ಳುವನಾದ ಕಾಂತಿಯುಳ್ಳವನಾದ ನಿನ್ನನ್ನ. ಅಪ್ರಮೇಯಂ. ಅಪ್ರಮೇಯಂ. ನ ಪ್ರಮೇಯಂ ಅಶಕ್ಯ ಪರಿಚ್ಛೇದಂ. ಅಪ್ರಮೇಯಂ ಅಶಕ್ಯ ಪರಿಚ್ಛೇದಂ ಇತ್ಯರ್ಥಃ. ಅರಿಯೋಕ್ಕಾಗದ, ಗೋಚರ ಮಾಡ್ಕೊಳಕ್ಕಾಗದ, ಗೊತ್ತು ಮಾಡಿಕೊಳ್ಳೋಕ್ಕಾಗದೇ ಇರತಕ್ಕಂತಹ ಸ್ವರೂಪ ಯಾವ ನಿನ್ನದೋ ಆ ನೀನು ಅಪ್ರಮೇಯನು, ಅಪರಿಚ್ಛೇದನು. ಇಂತಿಷ್ಟು ಅಂತ ಮೆಷರ್ ಮಾಡಕ್ಕಾಗದೇ ಇರುವಂಥವ್ರು ಹೇಳಕ್ಕೆ ಆಗಲ್ಲ. ಸಮುದ್ರ ನೋಡಿದ್ರೆ ನೀವು ದಂಗ್ ಬಡಿತೀವಿ, ಸಮುದ್ರ ಪಡೆದು ಒಂದೊಂದನ್ನು ನೋಡಿದ್ರು ನಮ್ಗೆ ಆಶ್ಚರ್ಯ ಆಗುತ್ತೆ. ನೀವು ಅಷ್ಟನ್ನು ಒಳಗೊಂಡಂತಹ ವಿಶ್ವಪದ ನಾರಾಯಣ ಕಂಡ ಅಂದ್ರೆ ಅದು ಹೆಂಗ ಆಗ್ಬೇಡ ಅವನಿಗೆ. ಇತೇವತೆ ಯೋಗಶಕ್ತಿ ದರ್ಶನಾತ್ ಅನುಮಿನೋಮಿ. ಇತ ಏವತೆ ಯೋಗಶಕ್ತಿ ದರ್ಶನಾತ್ ಅನುಮಿನೋಮಿ. ಈ ಕಾರಣದಿಂದಲೇ ನಿನ್ನ ಯೋಗಶಕ್ತಿಯನ್ನು ನಾನು ಕಾಣ್ತಾ ಇರೋದ್ರಿಂದಲೇ ನಾನು ನಿನ್ನನ್ನ ಇಂಥವನು ಅಂತ ಊಹೆ ಮಾಡ್ತೀನಿ. ಎಂಥವನು ಅಂತ? ತ್ವಮಕ್ಷರಂ ಪರಮಂ ವೇದಿತವ್ಯಂ. ತ್ವಮಕ್ಷರಂ ಪರಮಂ ವೇದಿತವ್ಯಂ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ. ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ. ಸನಾತನಸ್ತ್ವಂ ಪುರುಷೋ ಮತೋ ಮೇ. ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಮಕ್ಷರಂ ಪರಮಂ ವೇದಿತವ್ಯಂ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ. ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ. ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ತ್ವಂ ಅವ್ಯಯಃ ಶಾಶ್ವತ ಧರ್ಮಗೋಪ್ತಾ. ಸನಾತನಃ ತ್ವಂ ಪುರುಷಃ ಮತಃ ಮೇ. ಪರಮಂ ವೇದಿತವ್ಯಂ ಅಕ್ಷರಂ ತ್ವಂ. ಹೆಚ್ಚಿನದಾದ ತಿಳಿಯಬೇಕಾದ ನಾಶದೇದ ಪರಮಾತ್ಮನು ನೀನೇ, ಪರಬ್ರಹ್ಮವು ನೀನೇ. ಪರಮನು ಶ್ರೇಷ್ಠವಾದ ವೇದಿತವ್ಯನ ಕಂಡುಕೊಳ್ಳಲೇಬೇಕಾದ ಅಕ್ಷರ ನಾಶರಹಿತವಾದ ಸ್ವರೂಪ ಉಂಟಲ್ಲ, ಅದು ನೀನೇ ಕಣಪ್ಪ. ನಿನ್ನ ಸ್ವರೂಪ ಅನ್ಸತ್ತು. ನೀನೇ ಈ ವಿಶ್ವಕ್ಕೆ, ಅಸ್ಯ ವಿಶ್ವಸ್ಯ ಪರಂ, ಹೆಚ್ಚಿನ ನೆಲೆ, ಆಧಾರ, ಆಶ್ರಯ ಆಗಿದೆಯಾ. ಇಡೀ ಪ್ರಪಂಚಕ್ಕೆ ನೀನು ಆಧಾರ ಆಗಿದೆಯಾ. ತ್ವಂ ನೀನು ಅವ್ಯಯನು, ನಾಶರಹಿತನಾಗಿದೆಯಾ. ಶಾಶ್ವತವಾದ ಧರ್ಮಕ್ಕೆ ಕಾಪಾಡುವಾತ,
ಶಾಶ್ವತವಾದ ಧರ್ಮ, ಧರ್ಮ ಶಾಶ್ವತವಾದದ್ದು, ಅದನ್ನು ಕಾಪಾಡುವುದು ಯಾಕೆ ನೀನೇ ಧರ್ಮ ಸ್ವರೂಪ, ನಿನ್ನಿಲ್ಲೇ ಧರ್ಮ ಬಂದಿದ್ದು, ಹಾಗಾಗಿ ಧರ್ಮವು ಶಾಶ್ವತವಾಗಿರೋದು. ಶಾಶ್ವತವಾಗಿ ಧರ್ಮವನ್ನು ಕಾಪಾಡುವುದು ಮಾಡ್ಬೋದು, ಅದು ಶಾಶ್ವತವಾದ ಧರ್ಮಕ್ಕೆ ಕಾಪಾಡುವುದು ಅಂತ ಅರ್ಥ ಮಾಡ್ಬೋದು. ಅದನ್ನು ಶಾಶ್ವತನೂ ಧರ್ಮವನ್ನು ಕಾಪಾಡುವುದನು ಅಂತ ಮಾಡ್ಬೋದು. ಶಾಶ್ವತನೂ ಆಗಿದೆಯಾ, ಧರ್ಮವನ್ನು ಕಾಪಾಡುವುದು ಆಗಿದೆಯಾ, ಅದು ಶಾಶ್ವತವಾದ ಧರ್ಮವನ್ನು ಕಾಪಾಡುವಾಗಿದೆಯಾ. ನೀನೇ ಸನಾತನನು, ಚಿರಂತನನು, ಬಹಳ ಹಳೇ ಕಾಲಾತೀತ. ನೀನೇ ನನ್ನ ಮತದಂತೆ, ಮೇ ಮತಃ, ನನ್ನ ಅಭಿಪ್ರಾಯದಂತೆ ನೀನೇ ನಿಜ ಪುರುಷ, ಇಡೀ ಜಗತ್ತನ್ನು ತುಂಬಿಕೊಂಡವನು, ಪರಿಪೂರ್ಣ ನೀನೇ. ಪುರುಷ ಅಂದ್ರೆ ಪರಿಪೂರ್ಣನು ಅಂತ. ವಿಶ್ವ ಪೂರ್ಣಂ ಅನೇನ ಸರ್ವಂ ಇತಿ ಪುರುಷ, ಪುರುಷೇತೇತಿ ಪುರುಷ. ಎಲ್ಲರೊಳಗೂ ನೀನೇ ಮಲಗಿದವನು, ಎಲ್ಲರಿಗೂ ಸಾಕ್ಷಿಯಾಗಿರುವವನು, ವಿಶ್ವವನ್ನು ತುಂಬಿಕೊಂಡವನು ನೀನೇ ಅಂತೇಳಿ ನನ್ನ ಅಭಿಪ್ರಾಯ. ಪರಮಾತ್ಮ ನೀನೊಬ್ಬನೇ ಪರಮೇಶ್ವರ, ನೀನೇ ಪರಮಾತ್ಮ, ನೀನೇ ಜಗದೀಶ್ವರ, ನೀನೇ ಪುರುಷೋತ್ತಮ ಅಂತ ಅನ್ಸ್ಕೊಂಡಿದೀಯಾ ಅಂತ. ತ್ವಂ ಅಕ್ಷರಂ ನಕ್ಷರತಿ ಇತಿ. ತ್ವಂ ಅಕ್ಷರಂ ನಕ್ಷರತಿ ಇತಿ. ಕ್ಷರನ ಸಂಚಾರ ಆಗೋದು, ಮೂವ್ಮೆಂಟ್ ಆಗೋದು ಅಥವಾ ಸವಿಯೋದು. ಸವಿಯೋದಿಲ್ಲವಾದ್ರಿಂದ ನೀನು ಅಕ್ಷರನು, ಸವೆತಾ ಇಲ್ಲ, ಕಮ್ಮಿ ಆಗೋದಿಲ್ಲ ಅಕ್ಷರ. ಪರಮಂ ಬ್ರಹ್ಮ ವೇದಿತವ್ಯಂ, ಪರಮಂ ಬ್ರಹ್ಮ ವೇದಿತವ್ಯಂ, ಜ್ಞಾತವ್ಯಂ ಮುಮುಕ್ಷುಭಿಃ. ಜ್ಞಾತವ್ಯಂ ಮುಮುಕ್ಷುಭಿಃ. ಮುಮುಕ್ಷುರಾದವರು ತಿಳ್ಕೊಳ್ಬೇಕಾಗಿರುವ ಪರಬ್ರಹ್ಮವು ನೀನೇ ಆಗಿದ್ದೀಯಾ. ತ್ವಂ ಅಸ್ಯ ವಿಶ್ವಸ್ಯ ಸಮಸ್ತಸ್ಯ ಜಗತಃ ಪರಮಂ ಪ್ರಕೃಷ್ಟಂ ನಿಧಾನಂ. ತ್ವಂ ಅಸ್ಯ ವಿಶ್ವಸ್ಯ ಸಮಸ್ತಸ್ಯ ಜಗತಃ ಪರಂ ಪ್ರಕೃಷ್ಟಂ ನಿಧಾನಂ. ಈ ವಿಶ್ವಕ್ಕೆ, ಸಮಸ್ತ ಜಗತ್ತಿಗೆ ನೀನು ಹೆಚ್ಚಿನ ನೆಲೆ, ನೀನೇ ಆಧಾರ, ಆಶ್ರಯರಾಗಿದ್ದೀಯಾ. ನಿಧೀಯತೆ ಅಸ್ಮಿನ್ ಇತಿ ನಿಧಾನಂ. ನಿಧೀಯತೆ ಅಸ್ಮಿನ್ ಇತಿ ನಿಧಾನಂ. ಇದರಲ್ಲಿ ಇಡಲ್ಪಟ್ಟಿದೆ, ಇದರಲ್ಲಿ ಇಡಲಾಗಿದೆ, ಇದೇ ಇದಕ್ಕೆ ನೆಲೆ, ಆಶ್ರಯವಾಗಿದೆ, ಆಧಾರವಾಗಿದೆ, ನೀನೇ ನಿಧಾನ. ಪರಂ ಆಶ್ರಯ ಇತ್ಯರ್ಥಃ. ಪರಂ ಆಶ್ರಯಃ ಇತ್ಯರ್ಥಃ. ಹೆಚ್ಚಿನ ಆಶ್ರಯನು ಎಂದು ಅರ್ಥವು. ಕಿಂಚ ತ್ವಂ ಅವ್ಯಯಃ. ಕಿಂಚ ತ್ವಂ ಅವ್ಯಯಃ. ಮತ್ತು ಏನಪ್ಪ, ನೀನು ಅವ್ಯಯನು, ನಾಶರಹಿತನು. ನ ತವ ವ್ಯಯಃ ವಿದ್ಯತೆ ಇತಿ ಅವ್ಯಯಃ. ನ ತವ ವ್ಯಯಃ ವಿದ್ಯತೆ ಇತಿ ಅವ್ಯಯಃ. ನಿನಗೆ ಸಮತಾ ಇಲ್ಲ, ಕೊರತೆ ಇಲ್ಲ, ನಾಶವಿಲ್ಲ, ಅದು ನೀನು ಅವ್ಯಯನಾಗಿದೀಯಾ. ಶಾಶ್ವತ ಧರ್ಮಗೋಪ್ತ. ಶಾಶ್ವತ ಧರ್ಮಗೋಪ್ತ. ಪರಮಾತ್ಮ ಜ್ಞಾಪಕ ಮಾಡ್ಕೊಡ್ತಾ ಇದ್ದಾನೆ, ನೀನು ಇದು ಆಗಿದೆಯಾ ಅಂತ. ಅದು ಮರ್ತ್ಬಿಡ್ತಾನೋ ಅಂತ ಪರಮಾತ್ಮ ಭಯ ಅವನಿಗೆ. ಜ್ಞಾಪ ಮಾಡ್ಕೊಬೇಡವ, ನೀನ್ ನೋಡ್ಕೊಳಪ್ಪ. ಪರಮಾತ್ಮ ಶಾಶ್ವತವಾದ ಧರ್ಮವನ್ನು ಕಾಪಾಡುವನು ನೀನೇ ಆಗಿದೀಯಾ. ಸನಾತನಃ ಚಿರಂತನಃ ತ್ವಂ ಪುರುಷಃ ಪರಾಮತಃ ವಿಪ್ರೇತಃ ಮೇ ಮಹಾಮತಃ. ಸನಾತನಃ ಚಿರಂತನಃ ತ್ವಂ ಪುರುಷಃ ಪರಂ ಮತಃ ಅಭಿಪ್ರೇತಃ ಮೇ ಮಮ. ನೀನು ಸನಾತನನು, ಚಿರಂತನನು ಮತ್ತು ಪುರುಷನು ನೀನು ಅಂಥೇಳಿ ನನ್ನ ಅಭಿಪ್ರಾಯ, ನನ್ನ ಮತ. ನೀನೇ ಚಿರಂತನಾದ ಅನಾದಿಯಾದ ಪರಪುರುಷನು, ಪರಮಾತ್ಮನು, ಪರಪುರುಷನು, ಪರಪುರಾಣನು, ಅನಂತನು, ದಿವ್ಯನಾಗತಕ್ಕೂ ನೀನೇ ಇದೆ ನನ್ನ ಅಭಿಪ್ರಾಯ.